ನೋಡಿ ಇದು ಪಿಲ್ಲರ್ ತಗೊಂಬಂದು ಇಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಮನೆ ಕಟ್ಟುವಾಗ ಹೇಳೋದು ಅವನಿಗೆ, ಆದ್ರೂ ನನ್ನ ಮಗ ಮಾವುಟ. ಅದು ಹಂಗೆ ಅದು ಮಾಡೋ ಅವಶ್ಯಕತೆ ಇರಲಿಲ್ಲ, ಇದು ಮಾಡಬಾರ್ದಾಗಿತ್ತು ಅಂತ ಅನ್ಸಿದ್ದು ಒಂದು ತೋರಿಸ್ತೀನಿ ನಿಮಗೆ. ಅದು ಸಣ್ಣ ವಿಷಯ ಅಂತೂ ಅಲ್ಲ. ಒಂದು ಮೈಂಡಲ್ಲಿ ಇಟ್ಕೊಬೇಕು, ನೀವು ಏನೇ ಅಂದ್ಕೊಂಡಿದ್ರು ಅಲ್ಲಿ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. ಅದೇ ಲೈಫು. ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದಾದರೆ ಅದು ಲೈಫ್ ಅಲ್ಲ. ಅಯ್ಯೋ ಇದು ಏನು ಇಲ್ಲಿ ಬಂದ್ಬಿಡ್ತಲ್ಲ, ಜೀವ ಕೊಡಲ್ಲ. ಕೋವಿಡ್ ಬ್ಯಾಚ್ ಇಂಜಿನಿಯರ್ಸ್ ಆ ಥರದವ್ರು ಕೊಡ್ಬೋದೇನೋ. ವೆರಿ ಗುಡ್ ಕ್ವಶನ್. ನೀವು ಹೇಳಿ ಆ್ಯಪ್ ಯೂಸ್ ಮಾಡೋದ್ರಿಂದ ನೀವು ಎಷ್ಟು ಸೇವ್ ಮಾಡಿದ್ದೀರಾ? ನೀವೇನೋ ಅಂದ್ಕೊಂಡಿರ್ತೀರಾ, ಅಲ್ಲಿ ಇನ್ನೇನೋ ಆಗಿರುತ್ತೆ. ಇದು ತುಂಬಾ ದೊಡ್ಡ ತಪ್ಪು. 100% ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ಕನ್ಫ್ಯೂಷನ್. ಸೊ ನೆಕ್ಸ್ಟ್ ಕ್ವೆಶನ್, ನಿಮಗೆ ಮನೆ ಕಟ್ಟೋಬೇಕಾರೆ ಏನೇನು ಪ್ರಾಬ್ಲಮ್ಸ್ ಆಯ್ತು, ಮನೆ ಕಟ್ಟೋವಾಗ ಮಾಡಿದ್ರಿ, ಮೇನ್ ಆಗಿ ಏನ್ ತಪ್ಪುಗಳನ್ನ ಫೇಸ್ ಮಾಡಿದ್ರಿ? ಯಾಕೆಂದ್ರೆ ಅವರು ನೆಕ್ಸ್ಟ್ ರಿಪೀಟ್ ಮಾಡಲ್ಲ, ಅವ್ರಿಗೂ ಯೂಸ್ ಆಗುತ್ತೆ. ಯಾರು ನೋಡ್ತಿರ್ತಾರೆ, ಹೌದು ನಾವು ಈ ತಪ್ಪುಗಳು ಮಾಡಬಾರ್ದು ಅಂತ. ಸೊ ಆ ಥರ ಯಾವ್ದು ತಪ್ಪುಗಳು ಮಾಡೋ ಸ್ಟೇಜ್ ಹೋಗಿದ್ವಿ, ಬಟ್ ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊಂಡು ಮತ್ತೆ ನಾರ್ಮಲ್ ಸ್ಟೇಜಿಗೆ ಸರಿ ಮಾಡ್ಕೊಂಡ್ವಿ ಸ್ಟಾರ್ಟಿಂಗೇನೆ. ಅದೇ ನಾನು ಹೇಳಿದ್ನಲ್ಲ, ಒಂದು 2 years ತೊಗೊಂಡೆ ಪ್ಲಾನಿಂಗ್ಗೆ ಅಂತ. ಆ ಟೈಮಲ್ಲಿ ಏನು ಮಾಡಿದ್ವಿ, ಇದು ಮನೆ ಕಟ್ಟುವಾಗ ಫಸ್ಟ್ ಕ್ವಶನ್ ಬರೋದು ಕಾಂಟ್ರಾಕ್ಟರ್ ಕೊಡೋದ, ಫುಲ್ ಕಾಂಟ್ರಾಕ್ಟ್ ಕೊಡೋದ, ಅಥವಾ ನಾವು ನಿಂತ್ಕೊಂಡು ಕಟ್ಸೋದ? ಅದ್ರ ಬಗ್ಗೆ ಹೇಳಿ. ಲೇಬರ್ ಕಾಂಟ್ರಾಕ್ಟ್, ಮೆಟೀರಿಯಲ್ ಕಾಂಟ್ರಾಕ್ಟ್, ಫುಲ್ ಕನ್ಫ್ಯೂಷನ್. ಫಸ್ಟ್ ಕ್ವಶನ್ ಅದೇ ಬರೋದು. ಫಸ್ಟ್ ಅದನ್ನ ಹೇಳಿ, ಲೇಬರ್ ಅಂದ್ರೆ ಏನು, ಮೆಟೀರಿಯಲ್ ಅಂದ್ರೆ ಏನು? ಮೆಟೀರಿಯಲ್ ಕಾಂಟ್ರಾಕ್ಟು ಅಂತಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಕಮ್ಮಿ ಇರುತ್ತೆ. ಒಬ್ಬ ಕಾಂಟ್ರಾಕ್ಟರ್ಗೆ ಎಲ್ಲ ಒಪ್ಪಿಸ್ಬಿಡೋದು ಅಷ್ಟೇ. ನಾವಿಷ್ಟು ದುಡ್ಡು ಕೊಡ್ತೀವಿ, ಅವರು ಪರ್ ಸ್ಕ್ವೇರ್ ಫೀಟ್ ಇಷ್ಟು ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಸೊ ಅದನ್ನು ಅವ್ರಿಗೆ ಒಪ್ಪಿಸ್ಬಿಟ್ರೆ ಆಗೋಯ್ತು ಅಷ್ಟೇ. ಅವರು ಮೆಟೀರಿಯಲ್ ಎಲ್ಲ ಅವರೇ ತರ್ತಾ ಇರ್ತಾರೆ, ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇರ್ಬೇಕು ಅಷ್ಟೇ. ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡಬೇಕು. ಅದು ಸ್ಟಾರ್ಟಿಂಗಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತಿರುತ್ತೆ ಟೋಟಲ್ ವ್ಯಾಲ್ಯೂನಲ್ಲಿ. ಸೊ ಅದನ್ನು ಕೊಟ್ಬಿಟ್ರು ಅಂತಂದರೆ ಅವ್ರ ಪಾಡಿಗೆ ಅವರು ಮೆಟೀರಿಯಲ್ ತೊಗೊಂಬರ್ತಾರೆ, ಅವರೇ ಎಲ್ಲ ಕೆಲಸನೂ ನೋಡ್ಕೊಂಡ್ಬಿಡ್ತಾರೆ. ಆಮೇಲೆ ಅದರಲ್ಲೂ ಇವಾಗ ತುಂಬ ಬೇರೆ ಬೇರೆ ಥರದ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಲೈಕ್ ಕೆಲವು ಕಂಪ್ನಿಗಳೆಲ್ಲ ಇದೆ ಇವಾಗ, ಕನ್ಸ್ಟ್ರಕ್ಷನ್ ಕಂಪ್ನೀಸು. ಸೊ ಆ ಥರದ್ದು ಕೊಡೋದ, ಆಮೇಲೆ ನಾರ್ಮಲ್ ಒಬ್ಬ ಯಾರೋ ಕಾಂಟ್ರಾಕ್ಟರ್ ಕೊಡೋದ. ಸುಮಾರು ನಾರ್ಮಲಾಗಿ ಬೇರೆ ಬೇರೆ ಕಡೆ ಎಲ್ಲ ಕಟ್ಟಿರ್ತಾರೆ. ಸೊ ಅವ್ರ ಮನೆ ಕಟ್ಟಿದ್ದು ಇವರು ಆ ಥರ ಎಲ್ಲ ಪರಿಚಯ ಆಗುತ್ತೆ. ಸೊ ಅವ್ರಿಗೆ ಕೊಡೋದ ಅಥವಾ ಕಾಂಟ್ರಾಕ್ಟ್ ಕಂಪ್ನಿಗಳಿಗೆ ಕೊಡೋದ, ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಅಲ್ಲೂ ಸ್ವಲ್ಪ ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಈ ಕಂಪ್ನಿಗಳು ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಅವರೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಈ ಥರ ಅಂತೇಳಿ ಮೊದಲೇ ಎಲ್ಲ ಅಗ್ರಿಮೆಂಟ್ ಎಲ್ಲ ಮಾಡ್ಕೊತಾರೆ. ಸೊ ಅಗ್ರಿಮೆಂಟ್ ಮಾಡ್ಕೊಂಡಾಗ ಇದಕ್ಕೆ ಇಷ್ಟಾಗುತ್ತೆ, ಅದಕ್ಕೆ ಇಷ್ಟಾಗುತ್ತೆ. ಆಮೇಲೆ ಮೆಟೀರಿಯಲ್ ತರೋ ಟೈಮಲ್ಲಿ ಯಾವ ಮೆಟೀರಿಯಲ್ಗೆ ಎಷ್ಟು, ಏನೇನು ಮೆಟೀರಿಯಲ್ ಹಾಕ್ತಾರೆ ಅದನ್ನೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮೆನ್ಷನ್ ಮಾಡುವಾಗ ಅದರಿಂದ ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಆ ಎಕ್ಸ್ಟ್ರಾ ಅಮೌಂಟ್ ಏನಾಗುತ್ತೆ, ಅಥವಾ ನಮಗೆ ಕೆಲವು ಮೆಟೀರಿಯಲ್ಸ್ ಇಷ್ಟ ಆಗಲ್ಲ, ಆವಾಗ ನಮಗೆ ಇದು ಚೆನ್ನಾಗಿಲ್ಲ, ಇನ್ನು ಸ್ವಲ್ಪ ಬೇರೆ ಬೇಕಾಗಿತ್ತು ಅಂತಂದಾಗ ಅದು ರೇಟೆಲ್ಲ ಚೇಂಜ್ ಆಗುತ್ತೆ. ಸೊ ಈ ಥರದ್ರಲ್ಲಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡುವಾಗ ನಿಮ್ಮ ಇನ್ವಾಲ್ವ್ಮೆಂಟು ಆಗೇ ಆಗುತ್ತೆ. ಕೊನೆಗೆ ಈ ಮೆಟೀರಿಯಲ್ ಸೆಲೆಕ್ಷನ್ ಹೋಗಲೇಬೇಕು, ಅವ್ರ ಕರ್ದಾಗೆಲ್ಲ ಹೋಗ್ಬೇಕಾಗುತ್ತೆ, ಅವಾಗಲೂ ಓಡಾಟ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಾಗ ಸ್ವಲ್ಪ ಜಾಸ್ತಿ ಇರುತ್ತೆ, ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕೇ ಬೇಕು. ಅಂದರೆ ನೀವೇ ಎಲ್ಲ ಮೆಟೀರಿಯಲ್ ತಂದು ಹಾಕ್ತೀರಾ, ಅದನ್ನು ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಕ್ವಾಲಿಟಿ ವೈಸ್ ಯಾವುದು ಬೆಸ್ಟ್? ಕ್ವಾಲಿಟಿ ವೈಸೂ ಅಷ್ಟೇ. ಅದನ್ನು ಯಾವ ಥರ ಮಾಡ್ತೀವಿ ಅಂದರೆ ಯಾವ ಕಾಂಟ್ರಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಕೆಲವು ಕಾಂಟ್ರಾಕ್ಟರು ತುಂಬ ಚೆನ್ನಾಗಿ ಕಟ್ಕೊಡೋರು ಇರ್ತಾರೆ, ಅವರು ಒಂದು ಮಿನಿಮಮ್ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡೋರು ಇರ್ತಾರೆ. ಸೊ ಅದು ಆಗಲ್ಲ ಅಥವಾ ಅದು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಮೆಟೀರಿಯಲ್ ಕಾಂಟ್ರಾಕ್ಟು ಸಮ್ ಎಕ್ಸ್ಟೆಂಟ್ ಓಕೆ, ಲೇಬರ್ ಕಾಂಟ್ರಾಕ್ಟು ಅದಕ್ಕೆ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಇದೆ. ಸೊ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡುವಾಗ ಒಬ್ಬ ರೆಪ್ಯೂಟೆಡ್ ಅಂದರೆ ಆಲ್ರೆಡಿ ಒಂದು 3-4 ಸೈಟ್ ಆದರೂ ನೋಡಬೇಕು. ಅಂದರೆ ಅವ್ರು ಕಟ್ಟಿರೋದು, ಅವ್ರ ಎಕ್ಸ್ಪೀರಿಯನ್ಸ್ನ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಥರ ತೊಗೊಂಡ್ರೆ, ನಿಮ್ಗೆ ಗೊತ್ತಿರೋರು ಯಾರಾದರೂ ಕಟ್ಸಿದ್ದಾರೆ ಇವ್ರ ಹತ್ರ, ಸೊ ಅವ್ರ ಫೀಡ್ಬ್ಯಾಕಿಂದ ಚೆನ್ನಾಗಿ ಕಟ್ಟಿದ್ದಾರೆ, ಸೊ ಈ ಥರ ಏನು ತೊಂದರೆ ಆಗಿಲ್ಲ ಅಂತ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಸಿಕ್ಕಿದ್ರೆ ಅವ್ರಿಗೆ ಕೊಡ್ಬೋದು. ಪ್ಲಸ್ ನಿಮಗೆ ಓಡಾಡೋಕ್ಕಾಗಲ್ಲ, ಯು ಆರ್ ನಾಟ್ ಕಂಫರ್ಟೇಬಲ್, ನಿಮ್ಮ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮನೆ ಕಟ್ಟೋದಕ್ಕೆ ಅನ್ನೋವಾಗ ಮೆಟೀರಿಯಲ್ ಕಾಂಟ್ರಾಕ್ಟ್ ಈಸ್ ಬೆಸ್ಟ್. ಬಟ್ ನಾವು ಮಾತಾಡ್ಕೊಳ್ಳೋದು ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಮಾತಾಡ್ಕೊಳ್ಬೇಕು. ನೀವು ಏನೇ ಮಾತಾಡ್ಕೊಂಡ್ರು ಚೇಂಜಸ್ ಆಗೇ ಆಗುತ್ತೆ. ಎಲ್ಲ ಅಗ್ರಿಮೆಂಟು ಎಲ್ಲ ಮಾಡ್ಕೊಂಡಿರ್ತಾರೆ. ಆಮೇಲೆ ಮೆಟೀರಿಯಲ್ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಕೆಲವು ಜನರಲ್ ಟರ್ಮ್ಸನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ ಡೆಪ್ತಲ್ಲಿ ಯಾವುದು ಹೇಳಿರಲ್ಲ ಅವರು.
ಅದು ಮನೆ ಕಟ್ಟೋದಕ್ಕೆ ಶುರುವಾದಾಗಲೇ ಗೊತ್ತಾಗೋದು. ಆ ಗಿನ್ನಿ ಅದು ಹಾಕಕ್ಕೆ. ಮನೆ ಕಟ್ಟೋದಕ್ಕೆ ಶುರುವಾದಾಗ ಒಂದೊಂದೇ ಶುರುವಾಗುತ್ತೆ. ಸೊ ಎಲ್ಲ ಮೆನ್ಷನ್ ಮಾಡಿರಲ್ಲ, ಎಲ್ಲ ಮೆನ್ಷನ್ ಮಾಡೋಕೆ ಹೋದ್ರೆ ಅದೇ ಒಂದು 100-150 ಪೇಜ್ ಆಗುತ್ತೆ ಅಗ್ರಿಮೆಂಟ್ ಅಲ್ಲಿ. ಕರೆಕ್ಟ್. ಸೊ ಅದಕ್ಕೆ ಏನು ಮಾಡಿರ್ತಾರೆ ಅವರು, ಕೆಲವು ಜನರಲ್ ಆಗಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಏನೇನು ಮಾಡಬೇಕು ಅದೆಲ್ಲ ಮಾಡಿರ್ತಾರೆ. ಕೆಲವು ಆಮೇಲೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ನಮ್ಗೆ ಅನ್ಸುತ್ತೆ ಓ ಇಲ್ಲಿ ಇದು ಬರಬೇಕಾಗಿತ್ತಲ್ವಾ ಅಂತೇಳಿ. ಅವಾಗ ಏನಾಗುತ್ತೆ, ಹೌದು ಸರ್ ಅದು ಬರಬೇಕು, ಬಟ್ ಅದು ನಮ್ಮ ಇದರಲ್ಲಿ ಬರಲ್ಲ, ನಮ್ಮ ಸ್ಕೋಪಲ್ಲಿ ಬರಲ್ಲ, ನೀವು ಎಕ್ಸ್ಟ್ರಾ ಹಾಕೊಬೇಕು ಅಂತೇಳಿ ಅಲ್ಲಿಂದ ಶುರುವಾಗುತ್ತೆ ಕ್ಲಾಶಸ್. ಅವಾಗ ನಾವು ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟಿರ್ತೀವಿ ಮಿನಿಮಮ್, ಅವ್ರನ್ನ ಕಾಂಟ್ರಾಕ್ಟರ್ ಬಿಡೋಕ್ಕೂ ಆಗಲ್ಲ, ಕಟ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ನಿಮ್ ಸಜೆಷನ್ ಹೇಳಿ, ಆದಷ್ಟು ಕ್ಲಾಶಸ್ ಮಾಡ್ಕೋಬಾರ್ದಲ್ವಾ? ಹೌದು, ನಿಮ್ಮ ಅನುಭವ ಹೇಳಿ ಅದ್ರ ಬಗ್ಗೆ. ಆಕ್ಚುಲಿ ನೀವು ಹೇಳ್ತಿದ್ರಿ, ಇನ್ಫ್ಯಾಕ್ಟ್ ನಾನು ಹಸ್ಬೆಂಡ್ ಮಾತಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ಹೇಳಿದ್ರಿ ಯಾರ ಜೊತೆನೂ ಕ್ಲಾಶ್ ಮಾಡ್ಕೊಂಡಿಲ್ಲ, ಎಲ್ಲ ಸಾಫ್ಟ್ ರೀತಿಲೇ ಹ್ಯಾಂಡಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಕೋಪ ಬಂದ್ಬಿಡುತ್ತೆ. ಸೊ ಹಿಂಗಿರುವಾಗ ಮೆಟೀರಿಯಲ್ ಕಾಂಟ್ರಾಕ್ಟು ಮಿನಿಮಮ್ ರಿಸ್ಕ್ ಇದ್ದೇ ಇರುತ್ತೆ. ಅದೊಂದು ಸಾರಿ ಅಗ್ರಿಮೆಂಟ್ ಆಯಿತು ಅಂತಂದರೆ ಅದಕ್ಕೆ ಎಲ್ಲರೂ ಫಿಕ್ಸ್ ಆಗಲೇಬೇಕಾಗುತ್ತೆ, ಅವ್ರ ಕಡೆನೂ ಅದೇ ಥರ ಇರುತ್ತೆ. ಬಟ್ ಆ ಥರ ಇವರೆಲ್ಲ ಕಾಂಟ್ರಾಕ್ಟರ್ಸ್ ಏನು ಇರ್ತಾರೆ ತುಂಬ ಸ್ಟ್ರಾಂಗ್ ಇರ್ತಾರೆ, ಅಂದರೆ ಅವ್ರಿಗೆ ಈ ಥರದ್ದೆಲ್ಲ ಫೇಸ್ ಮಾಡಿ ಅಭ್ಯಾಸ ಆಗಿರುತ್ತೆ. ನಮಗೆ ಫಸ್ಟ್ ಟೈಮ್ ಅದು ಮನೆ ಅನ್ನೋದು, ನಮಗೆ ಅಷ್ಟೊಂದು ಗೊತ್ತಿರಲ್ಲ ಅದರಲ್ಲಿ. ಸೊ ಇವರೆಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ ಆಟ ಆಡಿರ್ತಾರೆ ಅದರಲ್ಲೆಲ್ಲ, ಅವ್ರನ್ನ ಕಸ್ಟಮರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಇವ್ರಿಗೆ ಹೇಗೆ ಮಾತಾಡಿದ್ರೆ ನಾವು ಏನು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ಬೇಕು ಅಂತೆಲ್ಲ ಅವರು ಸೇಫಾಗಿ ಇರ್ತಾರೆ. ಸೊ ಅಲ್ಲಿ ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ. ಬಟ್ ಲೇಬರ್ ಕಾಂಟ್ರಾಕ್ಟಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ನೀವೇ ಮೆಟೀರಿಯಲ್ ತಂದು ಹಾಕ್ತಾ ಇರೋದ್ರಿಂದ ನೀವು ಏನು ಮೆಟೀರಿಯಲ್ ಹಾಕ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮಗಿರುತ್ತೆ. ಆಮೇಲೆ ಕೆಲವು ಕಡೆ ನೀವು ಜಾಸ್ತಿ ರೇಟ್ದು ಹಾಕ್ಬೋದು, ಕೆಲವು ಕಡೆ ಬೇಡ ಅನ್ಸಿದ ಕಡೆ ಕಮ್ಮಿ ರೇಟ್ದು ಹಾಕ್ಕೊಬೋದು. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮೆಟೀರಿಯಲ್ ಕಾಂಟ್ರಾಕ್ಟ್. ಲೇಬರ್ ಕಾಂಟ್ರಾಕ್ಟಲ್ಲಿ ಮೇಯ್ನ್ ಏನು ಅಂತಂದರೆ ಮೇಸ್ತ್ರಿ ಒಳ್ಳೆಯವರು ಇರಬೇಕು. ಅಂದರೆ ಅಲ್ಲಿ ಕೆಲಸ ಮಾಡಿಸೋರು ಇರ್ತಾರಲ್ವ, ಸೊ ಅವರು ಚೆನ್ನಾಗಿ ಈ ಥರದ್ದೆಲ್ಲ ಕಟ್ಟಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅವ್ರ ಕಡೆ ಜಾಸ್ತಿ ಜನ ಕೆಲಸಗಾರರು ಇದ್ದಾರಾ ಅನ್ನೋದು ಕನ್ಫರ್ಮ್ ಮಾಡ್ಕೊಬೇಕು. ನಿಲ್ಲಿಸಬಾರ್ದು. ನಿಲ್ಲಿಸೋ ಅಂತ ರಿಸ್ಕ್ ಇದರಲ್ಲಿರುತ್ತೆ. ಮತ್ತೆ ಕೆಲವು ಮೇಸ್ತ್ರಿಗಳು ಶುರು ಮಾಡಿರ್ತಾರೆ, ಆಮೇಲೆ ಕೈ ಕೊಟ್ಟು ಹೊಟ್ಟೋಗ್ಬಿಡ್ತಾರೆ, ದುಡ್ಡು ಇಸ್ಕೊಂಡು ಸ್ವಲ್ಪ, ಆಮೇಲೆ ಹೊಟ್ಟೋಗ್ಬಿಡ್ತಾರೆ. ಆ ಥರದ್ದು ಮೇಸ್ತ್ರಿ ಸಿಕ್ಕಿದ್ರು ಅಂದರೆ ಲೇಬರ್ ಕಾಂಟ್ರಾಕ್ಟು ಪ್ರಾಬ್ಲಮ್ಮೇ. ಸೊ ಅಲ್ಲಿ ಈ ರಿಸ್ಕ್ ತೊಗೊಬೇಕಾಗುತ್ತೆ. ಸೊ ಗೊತ್ತಿರೋರ ಹತ್ರ ಯಾವುದು ಇದುವರೆಗೂ ಅವರು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ಮೇಲೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಇರೋವಂಥವ್ರು ಮಾತ್ರ ಲೇಬರ್ನ ಕಾಂಟ್ರಾಕ್ಟ್ಗೆ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಒಂದು ಸಾರಿ ಸೆಲೆಕ್ಟ್ ಆಯಿತು ಅಂತಂದರೆ ಆಮೇಲೆ ನಿಮ್ಮ ಕೈಲಿರುತ್ತೆ, ನೀವು ಯಾವ ಮೆಟೀರಿಯಲ್ ಆದರೂ ಹಾಕ್ಕೊಬೋದು, ಆಮೇಲೆ ಏನು ಚೇಂಜಸ್ ಬೇಕಾದ್ರೂ ಮಾಡ್ಕೊಬೋದು. ಅವ್ರು ಏನು ಕಟ್ಕೊಡೋದು ಅವ್ರ ಜವಾಬ್ದಾರಿ. ಸೊ ಆ ಥರ ಮಾತಾಡಿಕೊಂಡು ಮಾಡ್ಬೋದು. ಇಲ್ಲಿ ನಿಮಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ, ಆದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರ ನಿಮ್ಮ ಥರನೇ ಬರುತ್ತೆ ಮನೆ, ನೀವು ಅಂದ್ಕೊಂಡಿದ್ದ ಥರನೇ. ಅಥವಾ ನೀವು ಅಂದ್ಕೊಂಡಿದ್ದಕ್ಕೆ ಸ್ವಲ್ಪ ಚೇಂಜಸ್ ಆದ್ರೂ ಬಟ್ ಸ್ಟಿಲ್ ಯು ಫೀಲ್ ಸ್ಯಾಟಿಸ್ಫೈಡ್. ಯಾಕೆಂದರೆ ನೀವು ಕಾಂಪ್ರಮೈಸ್ ಆಗ್ತೀರಾ, ನಾವೇ ಮೆಟೀರಿಯಲ್ ಆಗ್ತಾ ಇರೋದಲ್ವಾ. ಬಟ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಾಗ ಕ್ಲಾಶಸ್ ಆಗೇ ಆಗುತ್ತೆ. ನಾವೊಂದು ಹೇಳಿದರೆ ಅವರೊಂದು ಹಾಕಿರ್ತಾರೆ, ಕ್ವಾಲಿಟಿದು ಹಾಕಿರಲ್ಲ, ಅಥವಾ ಹಾಕೋದಕ್ಕೆ ಕೇಳಿದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ, ಇದೆಲ್ಲ ಕ್ಲಾಶಸ್ ಆಗುತ್ತೆ. ಆಮೇಲೆ ಲೇಬರ್ ಕಾಂಟ್ರಾಕ್ಟಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ ಕೆಲಸಗಾರರ ಹತ್ರ ಮಾತಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾತಾಡಬೇಕು. ಅಂದರೆ ಇಲ್ಲಿ ಈಗಿನ ಕಾಲದಲ್ಲಿ ಕೆಲಸಗಾರ ಸಿಕ್ಕೋದೇ ಕಷ್ಟ, ಅದು ಸ್ಕಿಲ್ಡ್ ವರ್ಕ್ ಮಾಡೋರು ತುಂಬ ಕಮ್ಮಿ. ಸೊ ಆ್ಯಸ್ ಎ ಹ್ಯುಮ್ಯಾನಿಟಿ ಅವ್ರು ಕೆಲಸ ಮಾಡೋರು ಅಂತ ನೋಡಬಾರ್ದು, ಅವರು ನಮ್ಮ ಥರನೇ ಮನುಷ್ಯರಲ್ವಾ. ಸೊ ಅವ್ರು ಮಾತಾಡ್ಸೋವಾಗ್ಲೇ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು. ಅದು ನಮ್ಮ ಒಂದು ಇದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಷ್ಟೇ. ಅವರೇನೋ ಕೆಲಸ ಮಾಡೋರು ಅಂತ ಕೀಳಾಗಿ ನೋಡೋದಂತಲ್ಲ, ಅವ್ರು ಕೆಲಸ ಮಾಡೋರು ತುಂಬಾ ಇಂಪಾರ್ಟೆಂಟ್. ಅವ್ರ ಕೆಲಸ ಕರೆಕ್ಟಾಗಿದ್ರೇ ನಮ್ಮ ಮನೆ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ನೀವು ದುಡ್ಡು ಕೊಡ್ತೀರಾ ಹಂಗಂತೇಳಿ ನೀವು ಅವ್ರ ಮೇಲೆ ಅಧಿಕಾರ ಚಲಾಯಿಸೋದು ಅಥವಾ ರೇಗಾಡೋದು ಆ ಥರ ಎಲ್ಲ ಮಾಡಿದ್ರೆ ನಿಮ್ಮ ಕೆಲಸ ಕೆಟ್ಟೋಗುತ್ತೆ 100%. ಡೆಫಿನೆಟ್ಲಿ ಕೆಡಿಸ್ತಾರೆ. ನೀವು ಇಲ್ದೇ ಇರೋ ಟೈಮಲ್ಲ ಕೆಡಿಸ್ತಾರೆ, ಮನೆ ಕೆಡಿಸ್ತಾರೆ ಅನ್ನೋ ಇಂಟೆನ್ಷನ್ಗೆ ಅವ್ರ ಹತ್ರ ಮಾತಾಡಬಾರ್ದು ಅಂತಲ್ಲ, ಆ ಥರ ಏನು ಚೆನ್ನಾಗಿ ನಡ್ಕೊಬೇಕು ಅಂತಲ್ಲ. ಮಿನಿಮಮ್ ನಮ್ಮ ಅವ್ರು ಕೊಡೋ ರೆಸ್ಪೆಕ್ಟ್ನ ನಾವು ಕೊಡಬೇಕಾಗುತ್ತೆ. ಸೊ ಅದನ್ನು ಕೇರ್ ತೊಗೊಬೇಕು. ಅದನ್ನು ತೊಗೊಂಡಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮನೆ ಅವರು ಚೆನ್ನಾಗಿ ಕಟ್ಟಿಸ್ತಾರೆ. ಅವರು ನಮ್ಮ ಮನೆ ಅಂತ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಸೊ ನಾವು ಅವ್ರ ಜೊತೆ ಮಾತಾಡೋದು ತುಂಬ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಜಗಳ ಮಾಡ್ಕೊಬಾರ್ದು.
ಆಮೇಲೆ ನೀವೇನೋ ಹೇಳಿದ್ರೆ ಅವರೇನೋ ಮಾಡ್ತಾ ಇರ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಅದನ್ನು ನಿಧಾನವಾಗಿ ಮಾತಾಡಿಕೊಂಡು ಅದನ್ನು ಹೆಂಗೆ ನೀವು ಅವ್ರ ಹತ್ರ ಕೆಲಸ ತೊಗೊಳ್ತೀರ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಟ್ಯಾಲೆಂಟ್ ಅದು. ಹಾಂ ಹೌದು, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ರೇಗಾಡ್ತೀರಾ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆಟ ಆಡಿಸೋಕೆ ಶುರು ಮಾಡ್ತಾರೆ. ಇನ್ಫ್ಯಾಕ್ಟ್ ಮನೆ ಕಟ್ಟೋ ಟೈಮಲ್ಲಿ BP ಎಲ್ಲರಿಗೂ ಫುಲ್ ರೇಸ್ ಆಗಿರುತ್ತೆ. ಹೌದೌದು. ಎಲ್ಲರ ಮೇಲೂ ರೇಗದು, ದುಡ್ಡು ಹೋಗ್ತಾ ಇರುತ್ತೆ, ಮನೆ ಕಷ್ಟ ಆಗ್ತಿರುತ್ತೆ ಕಟ್ಟೋದು, ಸ್ಟ್ರೇನ್ ಜಾಸ್ತಿ, ಫಿಸಿಕಲ್ ಸ್ಟ್ರೇನು ಪ್ಲಸ್ ಸ್ಟ್ರೆಸ್ಸು. ಹೌದು, ಲಕ್ಷಗಟ್ಟಲೆ ಹೋಗ್ತಾ ಇರುತ್ತೆ, ಕೆಲವು ಸತಿ ಕೋಟಿಗಟ್ಟಲೆ ಹೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಯಾವ್ದು ಕೊಟ್ಟಿದ್ದು ಮೆಟೀರಿಯಲ್, ಲೇಬರ್ ಕಾಂಟ್ರಾಕ್ಟ್ ಅಲ್ಲ? ನಾವು ಕೊಟ್ಟಿದ್ದು ಲೇಬರ್ ಕಾಂಟ್ರಾಕ್ಟ್. ಹಾ, ಈಗ ನೀವು ಮೆಟೀರಿಯಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮ್ದು ಸರ್ವೆ ಹೇಗಿತ್ತು? ಈಗ ಸಿಮೆಂಟು, ಒಂದು ಸ್ಟೀಲ್ ಇರ್ಬೋದು, ಬಾಗ್ಲು, ವುಡ್, ಇದನ್ನೆಲ್ಲ ಹೆಂಗ್ ಸರ್ವೆ ಮಾಡಿತ್ತು? ಸಿಮೆಂಟು, ಸ್ಟೀಲು ಇದೆಲ್ಲ ಇವಾಗ ಸಿಟಿ ಕಡೆ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ತುಂಬ ಸಪ್ಲೈಯರ್ಸ್ ಇರ್ತಾರೆ. ಆಮೇಲೆ ನೀವು ಯಾವಾಗ ಮನೇನ ಮೆಷರ್ಮೆಂಟ್ ಶುರು ಮಾಡ್ತೀರಾ ಅಂದರೆ ಫೌಂಡೇಶನ್ ಮಾಡೋದಕ್ಕೆ ಯಾವಾಗ ನೀವು JCB ತಂದು ನಿಲ್ಸಿರ್ತೀರಾ, ಆ ಕೆಲಸ ಶುರುವಾದ ತಕ್ಷಣನೇ ಮನೆ ಹತ್ರನೇ ಬರೋಕ್ಕೆ ಶುರು ಮಾಡ್ತಾರೆ, ಸೈಟ್ ಹತ್ರ ಅವರೇ ಬರೋದಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಏನು ಬೇಕೋ ಸಪ್ಲೈ ಮಾಡೋಕ್ಕೆ ರೆಡಿ ಇರ್ತಾರೆ. ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಅಂತಂದರೆ ಏನಿಲ್ಲ, ಎಲ್ಲ ನಾರ್ಮಲಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಒಂದೇ ರೇಟ್ ಇರುತ್ತೆ. ಬಟ್ ಅದರಲ್ಲಿ ಈಗ ಸಿಮೆಂಟ್ದೇನು ಪ್ರಾಬ್ಲಮ್ ಇಲ್ಲ. ಸಿಮೆಂಟ್ದು ಸುಮಾರು ಅಂಗಡಿಗಳಲ್ಲಿ ವಿಚಾರಿಸ್ಕೊಂಡು ಒಂದು 5-6 ಅಂಗಡಿಗಳಲ್ಲಿ ಇಲ್ಲಿ ಒಳ್ಳೆ ರೇಟಿಗೆ ಕೊಡ್ತಾರೆ, ಅಂದರೆ ಕಮ್ಮಿ ರೇಟ್ಗೆ ಇರೋದ್ರಲ್ಲಿ ಕೊಡ್ತಾರೆ, ಅಂಥವ್ರನ್ನ ನಾವು ಫಿಕ್ಸ್ ಮಾಡ್ಕೊಬೋದು. ಆಮೇಲೆ ನೀವು ಒಂದ್ಸಾರಿ ಫಿಕ್ಸ್ ಆದ ತಕ್ಷಣ ಅಲ್ಲೇನೂ ತರಕ್ಕೆ ಹೋಗ್ಬಾರ್ದು ಕಂಟಿನ್ಯೂಸ್. ಅವಾಗ ಒಂದು 2 ತಿಂಗಳಿಗೊಂದ್ಸಾರಿ 3 ತಿಂಗಳಿಗೊಂದ್ಸಾರಿ ಚೆಕ್ ಮಾಡ್ತಾ ಇರ್ಬೋದು ಬೇರೆ ಕಡೆನೂ. ನೀವು ಒಂದೇ ಕಡೆ ಫಿಕ್ಸ್ ಮಾಡಿದ್ರಿ ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿ ಹೇಳಿರ್ತಾರೆ, ಆಮೇಲೆ ಬರ್ತಾ ಬರ್ತಾ ನಿಮಗೆ ಗೊತ್ತಿಲ್ಲದೆ ಅವ್ರು ರೇಟ್ ಜಾಸ್ತಿ ಮಾಡಿರ್ತಾರೆ. ಇಷ್ಟೇ ರೇಟನ್ನು ಅಂದ್ಕೊಂಡು ನಾವು ಕೊಡೋದಕ್ಕೂ ಶುರು ಮಾಡಿಬಿಟ್ಟಿರ್ತೀವಿ. ಬಟ್ ಅವಾಗ ಕ್ರಾಸ್ ಚೆಕ್ ಮಾಡ್ಕೊಬೇಕು, ಇವ್ರು ಹೇಳ್ತಾ ಇರೋದು ಕರೆಕ್ಟ್ ರೇಟಾ. ಇನ್ನೊಂದು 2-3 ಕಡೆ ಸರ್ವೆ ಮಾಡ್ಕೊಬೇಕು, ಸ್ಟೀಲ್ ಆಗಲಿ ಸಿಮೆಂಟ್ ಆಗಲಿ. ಮತ್ತು ಮರಳು ಸ್ಯಾಂಡ್ ಇದೆಯಲ್ಲ, ಆ ಸ್ಯಾಂಡ್ ಏನು ಅಂತಂದರೆ ವೆಯ್ಟ್ ಕರೆಕ್ಟಾಗಿ ಕೊಡ್ತಾರಾ ಅಂತ ನೋಡಬೇಕು. ಇಲ್ಲೆಲ್ಲ ಮೋಸ ಹೋಗೋ ಪಾಯಿಂಟ್ಗಳಿವೆಲ್ಲ. ವೆಯ್ಟ್ ಕರೆಕ್ಟಾಗಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇರೋ ಕಡೆ ಮಾತ್ರ ತೊಗೊಬೇಕು. ಈಗ ಅದರಲ್ಲಿ ಈಗ 700 ರೂಪೀಸ್ ಪರ್ ಟನ್ ಅಂತ ಫಿಕ್ಸ್ ಮಾಡಿರ್ತಾರೆ ಯೂಶ್ವಲಿ. ಕೆಲವರು ನಾವು 650ಗೆ ಕೊಡ್ತೀವಿ ಅಂತಾರೆ. ಅದು ಲಾರಿಯಲ್ಲಿ ತೊಗೊಂಬರೋದಲ್ವಾ, ಲಾರಿಯಲ್ಲಿ ನಿಮಗೆ ವೆಯ್ಟಲ್ಲಿ ಕಮ್ಮಿ ಮಾಡಿರ್ತಾರೆ, ಗೊತ್ತಾಗಲ್ಲ ಅದು. ಲಾರಿ ಬಂದ್ಬಿಟ್ಟಿರುತ್ತೆ, ಲಾರಿ ಎತ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ನಾವು ಎಷ್ಟಿದೆ ವೆಯ್ಟು ಅಂತ. ಬಟ್ ಅಲ್ಲಿ ವೆಯ್ಟ್ ಚೆಕ್ ಮಾಡೋದಕ್ಕೆ ಮೆಷಿನ್ಸ್ ಎಲ್ಲ ಇರುತ್ತೆ ಅವ್ರ ಹತ್ರ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ವೆಯ್ಟ್ ಚೆಕ್ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಲೋಡ್ ಅದನ್ನು ಚೆಕ್ ಮಾಡಿ ನಮಗೊಂದು ರೆಸಿಪ್ಟ್ ಕೊಡ್ತಾರೆ ಕರೆಕ್ಟಾಗಿ ಕೊಡೋರು. ಸೊ ಅಲ್ಲಿ ನಾವು ವೆಯ್ಟನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಬೋದು. ಸೊ ಆ ಥರ ಕೊಡೋವಂಥ ಡೀಲರ್ನ ನೀವು ಮಾತಾಡ್ಕೊಬೇಕಾಗುತ್ತೆ. ಸ್ಯಾಂಡು ಸ್ಯಾಂಡ್ ಎಲ್ಲ ತೊಗೊಳ್ಳೋವಾಗ ಅದು ಒಂದು ತುಂಬ ಇಂಪಾರ್ಟೆಂಟ್. ಲೇಬರ್ ಕಾಂಟ್ರಾಕ್ಟ್ ಕೊಡುವಾಗ ನಮಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅನ್ನೋದು ಇಂಪಾರ್ಟೆಂಟ್. ಕಡಿಮೆ ಕೊಡ್ತಾರೆ ಅಂತೇಳಿ ದಯವಿಟ್ಟು ಅವ್ರ ಹತ್ರ ಎಲ್ಲ ಹೋಗ್ಬಿಡಿ. ಯಾರು ಕಮ್ಮಿ ಮಾಡಲ್ವೋ ರೇಟು, ನೀವು ಒಂದು 2-3 ಸಾರಿ ವಿಚಾರಿಸಿ ನೋಡಿ. ಅವ್ರು ಇಲ್ಲ ಸರ್ ಇದಕ್ಕಿಂತ ಕಮ್ಮಿ ಕೊಡೋಕ್ಕಾಗೋದೇ ಇಲ್ಲ ಅಂತಂದರೆ ಅವ್ರನ್ನ ನಂಬೋದು. ನಾವು ಹೇಳ್ದಂಗೆಲ್ಲ ಸರಿ ಸರ್ ಇನ್ನೊಂದು 25 ರೂಪಾಯಿ ಕಮ್ಮಿ ಮಾಡೋಣ ಬಿಡಿ ಅಂತ ಹೇಳೋಕೆ ಶುರು ಮಾಡಿದ್ರು ಅಂದರೆ ಅಲ್ಲೇನೋ ಇಟ್ಕೊಂಡಿದ್ದಾರೆ. ಆಮೇಲೆ ಗೋಲ್ಮಾಲ್ ಬೇರೆ ತರ ನಿಮ್ಗೆ ಮೋಸ ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂತ. ಯಾರು ಲಾಸ್ ಮಾಡ್ಕೊಂಡಂತೂ ಕೊಡಲ್ಲ. ಸೊ ಆ ಥರ ಮನೆ ಕಟ್ಟಬೇಕಾದ್ರೆ ಮೇಜರ್ ಮೋಸ ಯಾವ ಸೆಕ್ಷನಲ್ಲಿ, ವುಡ್ಡ, ಸ್ಟೀಲ, ಯಾವ ಸೆಕ್ಷನಲ್ಲಿ ಜಾಸ್ತಿ ಆಗುತ್ತೆ ಮೋಸ, ಅಥವಾ ಮೋಸ ಹೋಗೋದು ನಾವು? ಫೈನಲಿ ಮೋಸ ಹೋಗೋದು ಅಂತಂದ್ರೆ ನಾವೇ ಮನೆ ಕಟ್ಸೋರೇ ಮೋಸ ಹೋಗೋದು. ಯಾರು ಲಾಸ್ ಮಾಡ್ಕೊಂಡಿಲ್ಲ, ಅವರೆಲ್ಲ ಏನೋ ಮನೆ ಕಟ್ಕೊಡೋದಾಗ್ಲಿ ಮೆಟೀರಿಯಲ್ ಹಾಕೋದಾಗ್ಲಿ ಅದೆಲ್ಲ ಏನು ಮಾಡಲ್ಲ ಅವರು. ಫೈನಲಿ ನಾವೇ ಮೋಸ ಹೋಗ್ತೀವಿ. ಬಟ್ ಎಷ್ಟು ಮಿನಿಮಮ್ ಮೋಸ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಕಡಿಮೆ ಮೋಸ ಹೋದಷ್ಟು ನಮಗೆ ಸ್ವಲ್ಪ ಲಾಭ ಆಗುತ್ತೆ ಅಷ್ಟೇ. ಕಡಿಮೆ ಮೋಸ ಜಾಸ್ತಿ ಯಾವ ಸೆಕ್ಷನ್ ಅಲ್ಲಿ ಜಾಸ್ತಿ? ಟೈಲ್ಸ್, ಸಿಮೆಂಟ್, ಸ್ಟೀಲ? ಇಲ್ಲ, ಸಿಮೆಂಟು, ಈ ಸ್ಟೀಲು ಇದೆಲ್ಲ ಫಿಕ್ಸಡ್ ರೇಟ್ ಇರುತ್ತೆ ಎಲ್ಲ ಕಡೆ. ಆಲ್ಮೋಸ್ಟ್ ಒಂದು 5-6 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಅದರಲ್ಲೇನು ಮೋಸ ಅಂತೇನು ಆಗಲ್ಲ. ನಮಗೆ ಎಲ್ಲಿ ಚಾನ್ಸಸ್ ಜಾಸ್ತಿ ಅಂತಂದರೆ ವುಡ್ಡಲ್ಲಿ ಮೋಸ ಆಗುತ್ತೆ. ವುಡ್ಡಲ್ಲಿ ತುಂಬ ಮೋಸ ಆಗುತ್ತೆ. ಟೈಲ್ಸಲ್ಲಿ ಅಷ್ಟೊಂದೇನು ಮೋಸ ಇಲ್ಲ. ಸುಮಾರು ಕಡೆ ವಿಚಾರಿಸ್ಬೋದು, ನಾವು ಕ್ರಾಸ್ ಚೆಕ್ ಮಾಡ್ಕೊಬೋದು. ಎಲ್ಲಿ ನಮ್ಗೆ ಇಷ್ಟ ಆಗುತ್ತೆ, ಇವಾಗ ವೆಟ್ರಿಫೈಡ್ ಟೈಲ್ಸೇ ಬೇಕಾದಷ್ಟು ವೆರೈಟೀಸ್ ಬಂದಿದೆ. ಸೊ ಟೈಲ್ಸ್ನ ನಾವು ಕ್ರಾಸ್ ಚೆಕ್ ಮಾಡ್ಕೊಬೋದು ಸುಮಾರು ಶೋರೂಮ್ಸಲ್ಲೆಲ್ಲ. ಬಟ್ ವುಡ್ಡಲ್ಲಿ ನೀವು ಮ್ಯಾಕ್ಸಿಮಮ್ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ವುಡ್ಡು ಎಲ್ರಿಗೂ ನಾಲೆಡ್ಜ್ ಇರಲ್ಲ.
ಆಮೇಲೆ ನೀವು ವುಡ್ನ ನಾವು ಮಾಡಿಸಿ ಇದೇ ವುಡ್ ತೊಗೊಂಡು ನಾವು ಮಾಡಿಸ್ತೀವಿ ಅಂತಂದರೆ ತುಂಬ ರೇಟ್ ಜಾಸ್ತಿ ಆಗುತ್ತೆ. ತುಂಬ ಆಗುತ್ತೆ, ಹೌದು. ಆಮೇಲೆ ಕಾರ್ಪೆಂಟ್ರ್ ಇಟ್ಕೊಂಡು ಮಾಡಿಸ್ತೀವಿ, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಅಂತಂದರೆ ಅವರೇ ಜಾಸ್ತಿ ಮೋಸ ಮಾಡೋದು. ಗೊತ್ತಿರೋ ಕಾರ್ಪೆಂಟ್ರ್ ಹತ್ರ ಹೋಗಿ ನಾವು ಮೋಸ ಹೋಗಿರೋದಿದೆ. ಫಾರ್ ಎಕ್ಸಾಂಪಲ್ ನಾವು ಒಂದು ವಾಸ್ಕಲ್ ಹಾಕೋವಾಗ ಫಸ್ಟ್ ರೆಡ್ ಸಾಲ್ ಅಂತೇಳಿ ಹಾಕ್ಸಿದ್ವಿ ಗ್ರೌಂಡ್ ಫ್ಲೋರ್ಗೆ. ಅದು ಫಸ್ಟ್ ಟೈಮ್ ಹೋದಾಗ ಅವರು ರೇಟ್ ಕಮ್ಮಿ ಮಾಡಲೇ ಇಲ್ಲ. ಸೊ ನಮಗೂ ಅರ್ಜೆಂಟ್ ಇತ್ತು ಆ ಟೈಮಲ್ಲಿ, ಅಲ್ಲಿ ತೊಗೊಂಡ್ವಿ. ಅದು ಅವನು ಪ್ಯೂರ್ ರೆಡ್ ಸಾಲ್ ಕೊಟ್ಟ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ. ಅದೇ ಒಂದು ಎಕ್ಸಾಂಪಲ್. ಅವನು ರೇಟ್ ಕಮ್ಮಿ ಮಾಡಲಿಲ್ಲ ಅಂತಂದ ತಕ್ಷಣ ನಮ್ಗೆ ಅನಿಸ್ತು ಇವನೇನು ಕಮ್ಮಿನೇ ಮಾಡಲಿಲ್ವಲ್ಲ ಅಂತ. ಬಟ್ ಅವನು ಒಳ್ಳೆ ಕ್ವಾಲಿಟಿ ಕೊಟ್ಟ. ಫಸ್ಟ್ದು. ಚೌಕಟ್ಟು. ಸೆಕೆಂಡ್ ಫಸ್ಟ್ ಫ್ಲೋರ್ಗೆ ಹಾಕೋವಾಗ ನಮ್ಗೆ ಸ್ವಲ್ಪ ಟೈಮ್ ಇತ್ತು. ನಾವು ಸ್ವಲ್ಪ ಅಲ್ಲಿ ನೋಡೋಣ ಗೊತ್ತಿರೋರ ಹತ್ರ ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಅಂತ ಹೋದ್ವಿ. ನಮಗೆ ಗೊತ್ತಿರೋರೇನೆ. ಅವ್ರ ಹತ್ರ ಹೋದಾಗ ಏನಾಯಿತು, ಅವನು ನಾವು ಇದೆ ರೆಡ್ ಸಾಲೇ ಕೊಡ್ತೀವಿ ಅಂತೇಳಿ ಒಂದು ಸ್ವಲ್ಪ ಕಮ್ಮಿ ಮಾಡ್ದೆ ಲಾಸ್ಟ್ ಟೈಮ್ಗಿಂತ. ಹೌದಲ್ವಾ, ಗೊತ್ತಿರೋರು ಒಳ್ಳೆ ವುಡ್ಡೇ ಕೊಡ್ಬೋದು ಅಂತೇಳಿ ಅಂದ್ಕೊಂಡ್ವಿ. ಗೊತ್ತಿರೋರೇ ಜಾಸ್ತಿ ಮೋಸ. ಗೊತ್ತಿರೋರು ತುಂಬ ಏನು ಕಮ್ಮಿ ಮಾಡಲಿಲ್ಲ ಅವರು. ಅಷ್ಟೇ ಕೊಡ್ತೀವಿ, ಬಟ್ ಅದಕ್ಕಿಂತ ಸ್ವಲ್ಪ ನಾನು ರೀಸನಬಲ್ ರೇಟ್ ಹಾಕಿ ಕೊಡ್ತೀನಿ, GST ಎಲ್ಲ ಏನೂ ಇರಲ್ಲ, ಸೊ ಅದು ನಿಮ್ಗೆ ಸ್ವಲ್ಪ ಲಾಭ ಆಗುತ್ತೆ ಅಂತಂದ. ಸೊ ನಂಬೋ ಥರನೇ ಮಾತಾಡ್ದ ಅವನು. ಗೊತ್ತಿರೋರು ಬೇರೆ, ಓಕೆ ನಮಗೆ ಮೋಸ ಮಾಡಲ್ಲ ಅಂತೇಳಿ ನಾವು ಬ್ಲೈಂಡಾಗಿ ಹೋಗ್ಬಿಡ್ತೀವಿ. ಅವಾಗೇನಾಯಿತು, 4 ವಾಸ್ಕಲ್ ತೊಗೊಂಡಿದ್ದು, 2 ವಾಸ್ಕಲ್ಲು ಸ್ವಲ್ಪ ಕ್ರ್ಯಾಕ್ ಆಗೋಕ್ಕೆ ಶುರುವಾಯಿತು. ಒಂದು 2 ತಿಂಗಳು ಆದ ತಕ್ಷಣ. ರೆಡ್ ಸಾಲ್ ವುಡ್ಡು ಸಾಮಾನ್ಯವಾಗಿ ಕ್ರ್ಯಾಕ್ ಆಗಲ್ಲ ಅಂತಾರೆ, ಬಟ್ ಅಲ್ಲಿ ಸೆಕೆಂಡ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಈ ಥರದ್ದೆಲ್ಲ ಇರುತ್ತೆ. ಅದು ಯಾವ ಕ್ವಾಲಿಟಿ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ವುಡ್ಡಲ್ಲಿ ನೀವು 100% ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಕೇರ್ ತೊಗೊಬೇಕು. ಇಲ್ಲಿ ಇವಳು ಬಂದು ಫ್ರೈ ಮಾಡಿ ಅರ್ಧ ಖಾಲಿ ಮಾಡಿದಾಳೆ. ಅವಳಿಗೆ ಅಲ್ಲಿ ಮೇಲೆ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಿದ್ರೆ ಇದ್ರದ್ದು ಫುಲ್ಲು ಸುವಾಸನೆ ಅಲ್ಲಿ ಮೇಲ್ವರೆಗೂ ಹೋಗಿ ಅವಳನ್ನ ಕೆಳಗಡೆ ಗೆಳ್ಕೊಂಡ್ಬಂದು ಹೆಂಗಿದೆ ಡ್ರೈ ಗೋಬಿ ಅರ್ಧ ಖಾಲಿಯಲ್ಲಿ. ಇನ್ನೇನು ಗೋಬಿ ಮಂಚೂರಿ ಮಾಡೋದಲ್ಲಿ ಅವ್ರ ಅಪ್ಪನ ಕೈಯಲ್ಲಿಂದ ಕಿತ್ಕೊಂಡು ಏನೋ ದೊಡ್ಡದಾಗಿ ಹೆಲ್ಪ್ ಮಾಡ್ತೀನಿ ಅನ್ನೋಂಗೆ ಮಾಡಿಕೊಂಡು ಅರ್ಧ ಖಾಲಿ ಮಾಡಿದಾಳೆ. ಹೆಲ್ಪ್ ಮಾಡಕ್ಕೆ ಬಂದ, ತಿನ್ನಕ್ಕೆ ಬಂದ. ಸೊ ಕ್ವೆಶನ್ ಫ್ರೆಂಡ್ಸ್, ನೆಕ್ಸ್ಟ್ ಈಗ ನಾವೊಂದು ಬಡ್ಜೆಟ್ಟು ಅಂತ ಅಂದ್ಕೊಂಡಿದ್ವಿ ಮನೆ ಕಟ್ಟಕ್ಕೆ. ಆ ಬಡ್ಜೆಟಲ್ಲೇ ಆಯ್ತಾ ಅಥವಾ ಯಾವ ಸಂದರ್ಭದಲ್ಲಿ ಅದು ಮೀರಿ ಹೋಗೋ ಚಾನ್ಸಸ್ ಇರುತ್ತೆ? ಬಡ್ಜೆಟ್ ಬಗ್ಗೆ ಬಡ್ಜೆಟ್ ಪ್ಲಾನ್ ಮಾಡ್ಕೊಳ್ಳೋವಾಗ ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡ್ಬೇಕು ಸ್ಟಾರ್ಟಿಂಗೇನೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಏನೇನು ಡೇಟಾ ಕಲೆಕ್ಷನ್ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಮನೆಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಅಂದರೆ ನಾವು ಈ ಥರದ ಮೆಟೀರಿಯಲ್ ಹಾಕ್ತಾ ಇದ್ದೀವಿ, ಈ ಥರದ್ದೇ ಮೆಟೀರಿಯಲ್ ಹಾಕಬೇಕು ಅಂತೇಳಿ ನಿಮಗೆ ಒಂದು ಕನ್ಫರ್ಮ್ ಆಗಿ ಗೊತ್ತಿರಬೇಕು. ಮನೆ ಕಟ್ಟುವಾಗ ಏನಾಗುತ್ತೆ ಅಂತಂದರೆ ಎಲ್ಲ ಮನೆ ಕಟ್ಟೋಕ್ಕೆ ಶುರು ಮಾಡಾದ್ಮೇಲೆ ಇದೆಲ್ಲ ಪ್ಲಾನಿಂಗ್ ಶುರುವಾಗುತ್ತೆ. ಅಲ್ಲಿ ಇದಾಕಬೇಕು. ಈಗ ಫಾರ್ ಎಕ್ಸಾಂಪಲ್ ವುಡ್ಡೇನೆ ಯಾವ ಮನೆ ಬಾಗಿಲಿಗೆ ಯಾವುದು ವುಡ್ ಹಾಕಬೇಕು ಅಂತೇಳಿ ಸ್ಟಾರ್ಟಿಂಗ್ ಯೋಚನೆ ಮಾಡಿರಲ್ಲ ಯೂಶ್ವಲಿ. ಅವಾಗ ಆಮೇಲೆ ಅದು ವಾಸ್ಕಲ್ ತೊಗೊಳ್ಳೋ ಟೈಮಲ್ಲಿ ಪ್ಲ್ಯಾನ್ ಮಾಡೋದು. ಟೀ ಕುಡ್ ಬೇಕಾಗಿತ್ತು, ಟೀ ಕುಡ್ ಆದರೆ ಹಿಂಗಿರುತ್ತೆ. ಆಮೇಲೆ ವಿಂಡೋಸ್ಗೆ ವುಡ್ ಹಾಕೋದಾ ಅಥವಾ ಅಲ್ಯೂಮಿನಿಯಂ ವಿಂಡೋಸ್ ಬರುತ್ತೆ, UPVC ವಿಂಡೋಸ್ ಬರುತ್ತೆ, ಅವಾಗೇನು ಹಾಕಬೇಕು. ಸೊ ಈ ಥರದ್ದೆಲ್ಲ ಮನೆ ಕಟ್ಟೋದಕ್ಕೆ ಶುರು ಮಾಡಾದ್ಮೇಲೆ ಪ್ಲ್ಯಾನಿಂಗ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಇದು ತುಂಬ ದೊಡ್ಡ ತಪ್ಪು. ಮೊದಲೇ ಡಿಸೈಡ್ ಮಾಡಿರ್ಬೇಕು ನಿಮಗೆ ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಯಾವ ಟೈಮಲ್ಲಿ ಯಾವ ಕಡೆ ಏನು ಮೆಟೀರಿಯಲ್ ಹಾಕಬೇಕು ಅಂಥೇಳಿ ಒಂದು ಮಿನಿಮಮ್ ಒಂದು 60 to 80% ನೀವು ಡಿಸೈಡ್ ಮಾಡಿರಬೇಕು. ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಮುಗಿದಿದ್ರೆ ಅವಾಗ ನಿಮಗೆ ಬಡ್ಜೆಟ್ಟು ತುಂಬ ಸುಲಭ ಆಗುತ್ತೆ. ಇಲ್ಲದೇ ಇದ್ದರೆ ನೀವು ಮನೆ ಕಟ್ಟೋದಕ್ಕೆ ಶುರು ಮಾಡಾದ್ಮೇಲೆ ಕಿಟಕಿ ವುಡ್ ಹಾಕೋದು ಅಥವಾ UPVC ಹಾಕಬೇಕು, ಇಲ್ಲ ಅದು ಬರಬೇಕು ಇದು ಬರಬೇಕು ಅನ್ನೋ ಕನ್ಫ್ಯೂಷನ್ಲಿದ್ದರೆ ಅವಾಗ ನಿಮಗೆ ಬಜೆಟ್ಟು ಹೇಳ್ಕೊಂಡು ಹೋಗ್ತಾನೇ ಇರುತ್ತೆ. ನೀರು ಹೋಗ್ಬಿಡುತ್ತೆ. ನೀವೇನೋ ಅಂದ್ಕೊಂಡಿರ್ತೀರಾ, ಅಲ್ಲಿ ಇನ್ನೇನೋ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ನು, ನಿಮಗೆ ಮನೆ ಕಟ್ಟಾದ್ಮೇಲೆ ಇದನ್ನ ಮಾಡಬಾರ್ದಿತ್ತು, ಇದನ್ನ ಹಿಂಗೆ ಚೇಂಜ್ ಮಾಡಬೇಕಿತ್ತು ಅಂತ ಯಾವ ಸೆಕ್ಷನ್ ಆದರೂ ಏನಾದರೂ ಅನಿಸಿದ್ಯಾ? ಆ ಥರದ್ದು ಕಮ್ಮಿ ಆ್ಯಕ್ಚುಲಿ. ಯಾಕೆಂದರೆ ಪ್ಲ್ಯಾನಿಂಗಲ್ಲೇ ಜಾಸ್ತಿ ಟೈಮ್ ತೊಗೊಂಡಿದ್ದರಿಂದ
ನಾನು ಆ್ಯಕ್ಚುಲಿ 3Dಯಲ್ಲಿ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಮಾಡ್ಕೊಂಡಿದ್ದು ತುಂಬ ಹೆಲ್ಪ್ ಆಯಿತು. ನನ್ನ ಮನೆ ಹಿಂಗಿರಬೇಕು ಅಂತೇಳಿ ಫಸ್ಟು 3Dಯಲ್ಲೇ ನೋಡಿಕೊಂಡು ಮಾಡಿದ್ದು ಆ್ಯಪಲ್ಲಿ. ಒಂದು ಆ್ಯಪಲ್ಲಿ. ಬೇಕಾದ್ರೆ ಇನ್ನೊಂದು ಸರಿ ಯಾವಾಗಾದರೂ ಹೇಳ್ತೀನಿ ಆ ಆ್ಯಪ್ ಬಗ್ಗೆ. ಯೂಸ್ ಮಾಡೋದು ತುಂಬ ಈಸಿ. ನೀವು ನಿಮ್ಮ ಮನೇನ ನೀವೇ ಪ್ಲ್ಯಾನ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಮಗೆ, ಯಾರಿಗಾನ ಯೂಸ್ ಆಗುತ್ತೆ ಅಂದರೆ ಆ್ಯಪ್ ಡೀಟೇಲ್ಸು ಹೆಂಗೆ ಯೂಸ್ ಮಾಡೋದು ಅಂತ. ಶ್ರೀನಿವಾಸ್ ಅವರು ಫುಲ್ ಒಂದು ಡಿಸೈನ್ ನೀವು ಹೇಳಿ. ಆ್ಯಪ್ ಯೂಸ್ ಮಾಡೋದ್ರಿಂದ ನೀವು ಎಷ್ಟು ಸೇವ್ ಮಾಡಿದ್ದೀರಾ? ಆ್ಯಪ್ ಯೂಸ್ ಮಾಡೋದ್ರಿಂದ ವೆರಿ ಗುಡ್ ಕ್ವಶನ್. ಈಗ ಒಂದು ಪ್ಲಾನಿಂಗ್ ಮಾಡಿ ಅದನ್ನು ಇಂಜಿನಿಯರ್ ಹತ್ರ ಡ್ರಾಯಿಂಗು ಇದೆಲ್ಲ ತೊಗೊಬೇಕು, ಕಂಪ್ಲೀಟ್ ಡ್ರಾಯಿಂಗ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ತೊಗೊಬೇಕು ಅಂತ ನಾವು ಒಂದು 2-3 ಕಡೆ ಡ್ರಾಯಿಂಗ್. ಸೊ ಮನೆಯದೆಲ್ಲ ಪೂರ್ತಿ ಡೀಟೇಲ್ ಆಗಿ ಪ್ಲಾನ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಡ್ರಾಯಿಂಗ್ ಅಂತಲೇ ಅವರು ಒಂದು 2-3 ಕಡೆ ಕೇಳಿದ್ವಿ. ಒಬ್ಬರು 60,000 ಹೇಳಿದ್ರು. 60,000. ಹಾಂ. ಇನ್ನೊಬ್ಬರು 70-75,000 ಆಗುತ್ತೆ ಅಂತಂದರು. ಇನ್ನು ಕೆಲವರು ಅದು ಅಂದರೆ ನಾವು ಏನೇನು ಕೇಳ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ 3D ವ್ಯೂ ಬೇಕು ನಮ್ಗೆ ಮೊದಲೇ, ಅಥವಾ ಫ್ರಂಟ್ ಎಲಿವೇಶನ್ದು ಬೇರೆ ಬೇರೆ ಥರದ್ದು ಬೇಕು, ಈ ಥರದ್ದೆಲ್ಲ ಕೇಳುವಾಗ 1 ಲಕ್ಷ 1.5 ಲಕ್ಷನೂ ಹೇಳೋರು ಇದ್ದಾರೆ. ಸ್ಟ್ರಕ್ಚರಲ್ ಪ್ಲಾನ್ ಬೈ ಇಂಜಿನಿಯರ್. ಹಾಂ, ಹೌದು. ಸೊ ಇಷ್ಟೆಲ್ಲ ಆಗುತ್ತೆ. ಮಿನಿಮಮ್ ನಿಮಗೆ 50,000 ಅಂತೂ ಖರ್ಚಾಗುತ್ತೆ. ಮಿನಿಮಮ್. ಕಮ್ಮಿ ಅಂತಂದರೆ ಅದಕ್ಕಿಂತ ಕಮ್ಮಿ ಯಾರೂ ಕೊಡಲ್ಲ. ಕೊಡೋರು ಇದ್ರೂ ಕರೆಕ್ಟಾಗಿ ಕೊಡಲ್ಲ. ಆಮೇಲೆ ನಮ್ಮ ಟೈಮ್ ಬೇಕಾಗಿರೋ ಥರ ಕೊಡಲ್ಲ. ಕೋವಿಡ್ ಬ್ಯಾಚ್ ಇಂಜಿನಿಯರ್ಸ್ ಆ ಥರದವ್ರು ಕೊಡ್ಬೋದೇನೋ. ಇನ್ನು ಕಮ್ಮಿಗೆ 20-25,000 15,000 ತೊಗೊಳ್ಳೋರು ಇರ್ತಾರೆ. ಬಟ್ ಡೀಟೇಲಾಗಿ ಕೊಡಲ್ಲ. ಏನಾದ್ರು ಚೇಂಜಸ್ ಮಾಡಿದ್ರೆ ಅವಾಗ ಆಟ ಆಡಿಸ್ತಾರೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನಿಮಗೆ ಒಳ್ಳೆ ಒಬ್ಬ ಮೀಡಿಯಮ್ ರೇಂಜು ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡೋರು ಚೆನ್ನಾಗಿ ಕೊಡ್ತಾರೆ ಅಂತಂದರೆ ಮಿನಿಮಮ್ 50,000 ಅಂತೂ ಬೇಕಾಗುತ್ತೆ. ಸೊ ನಾನು ಏನು ಮಾಡಿದೆ ಅಂತಂದರೆ, ನಾನೇ ಪ್ಲ್ಯಾನ್ ಎಲ್ಲ ಸ್ಟ್ರಕ್ಚರು ಈವನ್ ಇನ್ಕ್ಲೂಡಿಂಗ್ ಪಿಲ್ಲರ್ ಪೊಸಿಷನ್ ಕೂಡ ನಾನೇ ಮಾಡಿದ್ದಿದ್ದು. ಪಿಲ್ಲರ್ ಪೊಸಿಷನ್ಸ್ ಎಲ್ಲೆಲ್ಲಿ ಬರಬೇಕು ಅಂದರೆ, ಇವಾಗ ನಮ್ಮ ಹಾಲಲ್ಲಿ ಯಾವುದು ಪಿಲ್ಲರ್ ಕಾಣಿಸಲ್ಲ ನೋಡಿ. ಹಾಲಲ್ಲಾಗಲಿ ರೂಮಲ್ಲಾಗಲಿ ಪಿಲ್ಲರ್ ಸೆಪರೇಟಾಗಿ ಕಾಣಿಸಲ್ಲ ಎಲ್ಲೂ. ಅದೆಲ್ಲ ಗೋಡೆನಲ್ಲೇ ಮಿಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಪಿಲ್ಲರ್ಸ್ ಇದೆಯಾ ಅಂತ ಹುಡುಕ್ಬೇಕಾಗುತ್ತೆ ಎಲ್ಲೆಲ್ಲಿ ಇತ್ತು ಅಂತ. ಬಟ್ ಕೆಲವ್ರ ಮನೆಯಲ್ಲಿ ಪಿಲ್ಲರ್ ಕಾಣುತ್ತೆ. ಪಿಲ್ಲರ್ ಎಲ್ಲೋ ಒಂದು ಕಡೆ ಬಂದಿರುತ್ತೆ, ಪಾರ್ಕಿಂಗಲ್ಲಿ ಕಾಣಿಸ್ತಾ ಇರುತ್ತೆ. ಆಮೇಲೆ ನಿಮಗೆ ಎಲ್ಲೋ ಸೆಂಟ್ರಲ್ ಹಾಲಲ್ಲಿ ಒಂದು ಪಿಲ್ಲರ್ ಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ಅದನ್ನು ಕವರ್ ಮಾಡೋದಕ್ಕೆ ಇನ್ನೇನೋ ಮಾಡಿರ್ತಾರೆ. ಸೊ ಈ ಥರದ್ದೆಲ್ಲ ಮಿಸ್ಟೇಕ್ಸ್. ಅವಾಗ ಮನೇಲಿ ಇರೋವಾಗೆಲ್ಲ ಪಿಲ್ಲರ್ ನೋಡಿದ ತಕ್ಷಣ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇದೇನು ಇಲ್ಲಿ ಬಂದ್ಬಿಡ್ತಲ್ಲ. ಜೀವನ ಪೂರ್ತಿ ಅದನ್ನು ಪಿಲ್ಲರ್ ನೋಡಿದಾಗೆಲ್ಲ ಜ್ಞಾಪಿಸ್ಕೊಂತಾನೆ ಇರ್ತೀವಿ. ಸೊ ಇಲ್ಲಿರಬಾರ್ದಾಗಿತ್ತು, ಅಲ್ಲಿತ್ತು. ಇದು ಬಂದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವ್ರು ಮನೆಗೆ ಹೋದಾಗ ಅವರು ಅದನ್ನ ಫೀಡ್ಬ್ಯಾಕ್ ಕೊಟ್ರು. ಇದು ನೋಡಿ, ಇದು ಪಿಲ್ಲರ್ ತಗೊಂಬಂದು ಇಲ್ಲ ಹಾಕ್ಬಿಟ್ಟಿದ್ದಾರೆ. ಮನೆ ಕಟ್ಟುವಾಗ ಹೇಳೋದು ಅವನಿಗೆ, ಆದ್ರೂ ನನ್ನ ಮಗ ಮಾವುಟ. ಈಗ ಅದನ್ನ ತೆಗಿಯೋಕ್ಕೂ ಆಗಲ್ಲ, ಇಟ್ಕೊಳಕ್ಕೂ ಆಗಲ್ಲ, ಹಂಗಾಗಿದೆ. ಸೊ ಇದೆಲ್ಲ ಫಸ್ಟ್ ಸ್ಟೆಪ್ಪು. ಇದನ್ನು ನೋಡ್ಬೇಕು ನೀವು. ಮನೆಗಳು ಕಟ್ಟಿರೋದನ್ನ ನೋಡ್ಬೇಕು. ಅದನ್ನ ಹೇಳೋದು ಮರ್ತೆ. ನಿಮ್ಮ ಫ್ರೆಂಡ್ಸ್ ಮನೆ ಕಟ್ಟಿರ್ತಾರಲ್ವಾ, ಅದನ್ನ ನೋಡ್ಬೇಕು ನೀವು. ನಾವೊಂದು 5-6 ಮನೆ ನೋಡಿದ್ವಿ. ಆಮೇಲೆ ಸಾಕು ಅನ್ನಿಸ್ತು ನನಗೆ. ಏನಕ್ಕೆ ಅಂತಂದರೆ, ನಾನೇ ಡಿಸೈನ್ ಮಾಡೋಕೆ ಶುರು ಮಾಡಿದ್ಮೇಲೆ 3Dಯಲ್ಲಿ ನೋಡ್ತಾ ಇದ್ದೆ ನಾನು. ಒಂದೊಂದು ಸ್ಟೆಪ್ಪನ್ನು ನೋಡುವಾಗ, ಈ 3Dಯಲ್ಲಿ ಹೆಂಗೆ ಕಾಣಿಸುತ್ತೆ, ನನ್ನ ಮನೆ ಹಿಂಗೆ ಕಟ್ಟಿದ್ರೆ ಎಲ್ಲಿ ಪಿಲ್ಲರ್ ಬರುತ್ತೆ, ಇಲ್ಲೆಷ್ಟು ಜಾಗ ಸಿಗ್ಬೋದು ಅಂತೇಳಿ ನಾನು ಫಸ್ಟ್ ಇಮ್ಯಾಜಿನೇಷನ್ ಡೈರೆಕ್ಟಾಗಿ ನೋಡ್ಬೋದು ಅದರಲ್ಲಿ ಆ್ಯಪಲ್ಲಿ. ನಿಮ್ಮ ಮನೇನ ನೀವು ಆ್ಯಪ್ ಮೂಲಕ ಮೊಬೈಲಲ್ಲೇ ಡಿಸೈನ್ ಮಾಡ್ಕೊಂಡಿದ್ದೀರಾ? ಹಾಂ, ಹೌದು. ಸೊ ಅಲ್ಲೇ ಗೊತ್ತಾಗುತ್ತೆ ಮಿನಿಮಮ್ ನಾನು 50,000 ಸೇವ್ ಮಾಡಿದ್ದೀನಿ ಅಂತ. ಸೊ ಇದು ಹೆಂಗಾಯ್ತು ಅಂತಂದರೆ, ಸೊ ನೀವು ಕಂಪ್ಲೀಟ್ ಅದರಲ್ಲೇ ಡಿಪೆಂಡ್ ಆಗಿಬಿಡಿ. ಮಿನಿಮಮ್ ನಾವು ಇಂಜಿನಿಯರ್ ಹೆಲ್ಪ್ ತೊಗೊಳ್ಬೇಕಾಗುತ್ತೆ. ನಾನು ತೊಗೊಂಡಿದ್ದೇನು ಅಂತಂದರೆ, ಪ್ಲಾನಿಂಗ್ ಎಲ್ಲ ನಂದೇ ಇತ್ತು. ಈವನ್ ಎಲ್ಲಿ ವಿಂಡೋಸ್ ಬರಬೇಕು, ಡೋರ್ ಓಪನಿಂಗ್ ಯಾವ ಕಡೆ ಇರಬೇಕು, ಎಲ್ಲಿ ಟಾಯ್ಲೆಟ್ ಪೊಸಿಷನ್ ಇರಬೇಕು, ಅದು ಎಷ್ಟು ಸೈಜ್ ಇರಬೇಕು, ಎಲ್ಲ ನಾನೇ ಡಿಸೈಡ್ ಮಾಡಿದ್ರು. ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಮಾತ್ರ ನಾನು ಸಿವಿಲ್ ಇಂಜಿನಿಯರ್ ಹತ್ರನೇ ತೊಗೊಂಡಿದ್ದು. ಸ್ಟ್ರಕ್ಚರಲ್ ಡ್ರಾಯಿಂಗು ಅಂತಂದರೆ, ಈಗ ಪಿಲ್ಲರ್ಗೆ ಯಾವ ಪಿಲ್ಲರು ಎಷ್ಟು ಸೈಜಲ್ಲಿ ಇರಬೇಕು, ಆಮೇಲೆ ಅದಕ್ಕೆ ಎಷ್ಟು ಸೈಜು ಸ್ಟೀಲ್ ಯೂಸ್ ಮಾಡಬೇಕು. ಸೊ ಇದೆಲ್ಲ ಡ್ರಾಯಿಂಗ್ಸು ನಮಗೆ ಸಿವಿಲ್ ಇಂಜಿನಿಯರ್ ಹತ್ರನೇ ಸಿಗೋದು. ಅದನ್ನು ನಾವು ಮಾಡೋಕ್ಕಾಗಲ್ಲ, ಅದು ನಮ್ಮ ಫೀಲ್ಡ್ ಅಲ್ಲ. ಡೈಮೆನ್ಷನ್ಸ್ ಎಲ್ಲ ನಾನೇ ಮಾಡಿದ್ದು. ಬಟ್ ಆ ಪೊಸಿಷನ್ನು ನಾನೇ ಡಿಸೈನ್ ಮಾಡಿದ್ದೆ. ಇಲ್ಲಿ ಬರಬೇಕಾಗುತ್ತೆ, ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದನ್ನು ನಾನು ಸಿವಿಲ್ ಇಂಜಿನಿಯರ್ ಒಪಿನಿಯನ್ ತೊಗೊಂಡೆ. ನಾನು ಹಾಕಿರೋ ಪೊಸಿಷನ್ಸ್ ಕರೆಕ್ಟಾಗಿದೆಯಾ ನೀವು ನೋಡಿ ಅಂತ. ಅವರು ಒಂದು 2 ಪಿಲ್ಲರ್ ಪೊಸಿಷನ್ ಮಾತ್ರ ಸ್ವಲ್ಪ ಶಿಫ್ಟ್ ಮಾಡಿದ್ರು ಅಷ್ಟೇ. ಅದು ಲೋಡ್ ತೊಗೊಳೋದಕ್ಕೆ ಇಲ್ಲಿ ಬೇಕಾಗುತ್ತೆ, ಸೊ ಇಲ್ಲಿ ಜಾಸ್ತಿ ಲೋಡ್ ಬೀಳುತ್ತೆ. ಆಮೇಲೆ ಅದರ ಸೈಜು ಅವರು ಡಿಸೈಡ್ ಮಾಡಿದ್ರು. ಅದು ಬಿಟ್ಟರೆ ಬೇರೆ ಏನು ಜಾಸ್ತಿ ಚೇಂಜಸ್ ಮಾಡಲಿಲ್ಲ ಅವರು. ಎಲ್ಲ ಕರೆಕ್ಟಾಗಿದೆ ಸರ್, ಚೆನ್ನಾಗಿ ಮಾಡಿದ್ದೀರಾ, ಯಾರ ಹತ್ರ ಮಾಡಿಸಿದ್ರಿ ಅಂತಂದರು. ಇಲ್ಲ ಹಂಗೆ ಯಾರೋ ಫ್ರೆಂಡ್ ಹತ್ರ ಮಾಡಿಸಿದ್ವಿ ಅಂತಂದ್ವಿ.
ಇಲ್ಲ ಚೆನ್ನಾಗಿದೆ ಸರ್ ಅಂತಂದರು. ಸೊ ಎಲ್ಲೋ ಒಂಥರ ಖುಷಿ, ನಾವೇ ಸಿವಿಲ್ ಇಂಜಿನಿಯರ್ ಆಗ್ಬಿಟ್ವಲ್ಲ ಅಂತ. ಏ ಅದು ಸಣ್ಣ ವಿಷಯ ಅಂತೂ ಅಲ್ಲ, ಫುಲ್ಲು ಮನೇನ ಡುಪ್ಲೆಕ್ಸ್ ಮನೇನ ಪ್ಲ್ಯಾನ್ ಮಾಡಿರೋದು ವಿತೌಟ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಈಸಿ ಅಲ್ಲ. ಹೌದು, ಪ್ರೌಡ್ ಆಫ್ ಯು. ಅದು ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳುತ್ತೆ, ಅದಕ್ಕೆ ಎಫರ್ಟ್ ಹಾಕಬೇಕು ಅಂತ ಹೇಳೋದು. ಅದಕ್ಕೆ ಅದೊಂಥರ ಸಮಾಧಾನ, ಖುಷಿ. ತುಂಬ ಎಫರ್ಟ್ ಹಾಕಿದ್ರು, ಇನ್ಫ್ಯಾಕ್ಟ್ ಮೊಬೈಲಲ್ಲಿ ಮೈನ್ಯೂಟ್ ಮಾಡಿ. ಸೊ ಹಂಗೆ ಮಾಡಿದಾಗ ಎಷ್ಟು ಸೇವ್ ಆಯಿತು ಅಂತಂದರೆ, ನಾನು ಸ್ಟ್ರಕ್ಚರಲ್ ಡ್ರಾಯಿಂಗ್ಗೆ ಅಂತ ಕೊಟ್ಟಿದ್ದು ಬರೀ 10,000. ಓಕೆ, 10,000. ಸೊ 50,000 to 60,000 ಆಗೋ ಜಾಗದಲ್ಲಿ ಬರೀ 10,000 ಖರ್ಚಾಯಿತು. ಸೊ ಪ್ಲಾನಿಂಗಿಂದನೇ ಸೇವ್ ಮಾಡ್ಕೊಂಡು ಬಂದಿದ್ದೀರಾ. ಹೌದೌದು, ಆ ಥರ ಒಂದೊಂದು ಸ್ಟೆಪ್ಪಲ್ಲೂ ಆ ಥರ ಸೇವ್ ಆಯಿತು ಎಲ್ಲ ಕಡೆನೂ. ಅದೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ನೀವು ನಿಮ್ಮ ಮನೇನ ನೀವೇ ಪ್ಲ್ಯಾನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಪ್ಲ್ಯಾನ್ ಆದಮೇಲೂ ಕೂಡ ಯಾವುದು ಮಾಡಬಾರ್ದಿತ್ತು ಅಂತ ಏನಾದ್ರು ಸಣ್ಣದೇನಾದರೂ ಅನಿಸಿದ್ಯಾ? ಹೌದು. ಎಷ್ಟು ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಇದು 95% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅನ್ಕೊಂಡಂಗೆ ಬಂದಿದೆ ಅಂತ. ಒಂದು 5% ಅಲ್ಲೂ ಇಲ್ಲೂ ಹಾಗೆ ಆಗುತ್ತೆ. ಅದು ನಾವು ಲೇಬರ್ ಜೊತೆ ಮಾತಾಡುವಾಗ ಅವರು ಪ್ರಾಕ್ಟಿಕಲಾಗಿ ಕೆಲವು ಇದು ಹಿಂಗೆ ಮಾಡೋಕ್ಕಾಗಲ್ಲ ಸರ್, ಸ್ವಲ್ಪ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ ಅಂತಾರೆ. ಆ ಥರ ಚಿಕ್ಕ ಚಿಕ್ಕ ಚೇಂಜಸ್ ಹಾಗೆ ಆಗುತ್ತೆ, ಅದು ಆಗಲ್ಲ ಅಂತಿಲ್ಲ. ಅದಕ್ಕೆ ನಾವು ಫ್ಲೆಕ್ಸಿಬಲ್ ಇರಲೇಬೇಕಾಗತ್ತೆ. ಬಟ್ ಸ್ಟಿಲ್ ನಿಮಗೆ ಅದು ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಅವ್ರು ಮಾಡೋಕ್ಕೆ ರೆಡಿ ಇರ್ತಾರೆ. ನಾವು ಮಾಡ್ತೀವಿ ಸರ್, ಪರವಾಗಿಲ್ಲ ನೀವು ಹೇಳ್ದಂಗೆ, ಬಟ್ ಈ ಥರ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಕೆಲವು ಪ್ರಾಕ್ಟಿಕಲ್ ಇಶ್ಯೂಸ್ ಹೇಳ್ತಾರೆ ಅವರು, ಮುಂದೆ ಈ ಥರ ಆಗ್ಬೋದು ಅಂತ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲವು ಚೇಂಜಸ್ಗೆ ಫ್ಲೆಕ್ಸಿಬಲ್ ಇರಬೇಕಾಗತ್ತೆ. ಇಲ್ಲಿ ಇದು ಮಾಡಬಾರ್ದಾಗಿತ್ತು ಅಂತ ಅನಿಸಿದ್ದು ಒಂದು ತೋರಿಸ್ತೀನಿ ನಿಮಗೆ. ಇದು ಟಿ ವಿ ಕ್ಯಾಬಿನೆಟ್ಟು. ಇಲ್ಲಿ ನಾವು ಏನಂದ್ಕೊಂಡಿದ್ವಿ, ಇಲ್ಲಿ ಟಿ ವಿ ಬರುತ್ತಲ್ವಾ, ಇಲ್ಲಿ ವುಡ್ ವರ್ಕ್ ಎಲ್ಲ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಾಡಿಸ್ಬೇಕು ಅಂತ. ಬಟ್ ವುಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಅವರು ಹೇಳಿದ್ರು ಇಲ್ಲಿ ಈ ಥರ ವೈಟ್ ಇದು ಬರುತ್ತೆ ಸರ್ ವುಡ್ ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಹಿಂದ್ಗಡೆ ಒಂದು ಟೈಲ್ಸ್ ಹಾಕ್ಬಿಡೋಣ, ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ. ಟೈಲ್ಸ್ ಇದೆ ಅಲ್ವಾ, ಕಾಣುತ್ತಾ? ಹೌದೌದು, ಟೈಲ್ಸ್ ಕಾಣಲ್ಲ ಇಲ್ಲಿ. ಹಿಂದ್ಗಡೆ ಒಂದು ಟೈಲ್ನ ಸೆಲೆಕ್ಟ್ ಮಾಡಿದ್ವಿ ನಾವು. ಈ ಟೈಲ್ಸ್ ಎಲ್ಲ ನೋಡೋದಕ್ಕೆ ಹೋದಾಗ ಇದು ಟಿವಿ ಹಿಂದ್ಗಡೆ ಹಾಕೋಣ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಟೈಲ್ನ ಸೆಲೆಕ್ಟ್ ಮಾಡ್ಕೊಂಡ್ಬಂದ್ವಿ. ಟೈಲ್ ವೇಸ್ಟ್ ಆಯ್ತು ಅಲ್ಲ, ಅದನ್ನ ಇಲ್ಲಿ ಹಾಕ್ಸಿದ್ವಿ ಹಿಂದ್ಗಡೆ. ಅದೇನಾದ್ರು ಸ್ವಲ್ಪ ಕಾಸ್ಟ್ಲಿ ಟೈಲ್, ಅದು ಕಾಸ್ಟ್ಲಿ, ಚೆನ್ನಾಗಿರುತ್ತೆ ಡಿಸೈನ್ ಎಲ್ಲ ಹಿಂದ್ಗಡೆ ಚೆನ್ನಾಗಿರುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅದನ್ನ ತೊಗೊಂಬಂದು ಹಾಕ್ಸ್ಬಿಟ್ವಿ ಟೈಲ್ಸ್ ಎಲ್ಲ. ಬಟ್ ವುಡ್ ವರ್ಕ್ ಮಾಡೋವಾಗ ಗೊತ್ತಾಯ್ತು ಈ ಥರ ಹಿಂದ್ಗಡೆ ವುಡ್ ಎಲ್ಲ ಬರುತ್ತೆ, ಟೈಲ್ಸು ಕವರ್ ಆಗೋಯ್ತು. ಟೈಲ್ಸ್ ಕವರ್ ಆಗೋಯ್ತು, ಅದ್ರ ಹಿಂದ್ಗಡೆ ಇದೆಲ್ಲ ಹಾಕೋದು. ಸೊ ಒಂದು ದೊಡ್ಡ ಟೈಲ್ ಎಷ್ಟು ಅಮೌಂಟ್ ಅದು ಹೇಳಿ, ಒಂದು ಅಂದಾಜು? ಅದೊಂದು ಪರ್ ಸ್ಕ್ವೇರ್ ಫೀಟ್ ಟೈಲ್ ಬಂದು 80 ರೂಪೀಸ್ ಏನೋ ಇದೆ. ಸೊ ಇದು ಅರೌಂಡ್ 8/6 ಇರ್ಬೋದು. ಇದು 48. ಸೊ ಇಂಟು 80 ರೂಪೀಸ್ ಮಾಡಬೇಕು. ಅರೌಂಡ್ 5,000 ಅದು ಟೈಲ್ಸ್ ಇದೇನೆ ಬರೀ. ಅದು ಸುಮ್ಮನೆ ಹಿಂದ್ಗಡೆ ಹಾಕಿದ್ದಾಯ್ತು, ಅದರಿಂದ ಏನೂ ಯೂಸ್ ಆಗಲಿಲ್ಲ. ಕೆಳಗಡೆ ಇಲ್ವಾ ಏನಾದ್ರು ಗ್ರಿಪ್ ಬರಲ್ವಾ? ಏನಾದ್ರು ಗ್ರಿಪ್ಪು ಏನಿಲ್ಲ, ಅದು ಗೋಡೆಗೆ ಹಾಕಿರೋದು ಅಷ್ಟೇ. ಸೊ ಅದರ ಮೇಲೆ ಈ ಟಿವಿ ಬರುತ್ತೆ ಅಂತ ಅನ್ಕೊಂಡ್ವಿ. 5,000 ವೇಸ್ಟ್ ಅದು ಹಂಗೆ. ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಅದೇ ಗೊತ್ತಾಗುತ್ತೆ ನಮಗೆ ಪ್ರಾಕ್ಟಿಕಲ್ ಆಗಿ ಮಾಡೋವಾಗ ಕೆಲವು ಈ ಥರದ್ದಾಗುತ್ತೆ. ಸೊ ಅದನ್ನ ನಾವು ಎಷ್ಟು ಅವಾಯ್ಡ್ ಮಾಡಬೇಕು ಅಂದ್ಕೊಂಡ್ರು ಕೆಲವು ಮಾಡೋಕ್ಕಾಗಲ್ಲ. ಸೊ ಈ ಥರದ್ದು ಕೆಲವು ವೇಸ್ಟ್ ಆಗುತ್ತೆ, ಅದು ಮಾಡಬಾರ್ದಿತ್ತು ಅಂತೇಳಿ ಅನಿಸಿತ್ತು. ಆಮೇಲೆ ಅದೊಂದೇ ಅಲ್ವಾ ಆ ಥರ? ಅಷ್ಟೇ. ಇನ್ನೇನಾದ್ರು ಇಲ್ಲ, ಇನ್ನೇನು ಎಲ್ಲ ಓಕೆ ಅನಿಸುತ್ತೆ. ನಾವು ಅಂದ್ಕೊಂಡಂಗೆ ಎಲ್ಲ ಬಂದಿತ್ತು. ಅದು ಬೇಕಾದರೆ ನಿಮಗೆ 3D ಎಲ್ಲ ಹೆಂಗಿತ್ತು ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ಆದರೆ 3Dದು ತೋರಿಸ್ತೀನಿ ನಾನು ಇವಾಗ. ಸೊ ಫ್ರೆಂಡ್ಸ್, ಆ್ಯಪು ಮತ್ತು 3D ವ್ಯೂ ಅಂತ ಹೇಳಿದ್ವಲ್ಲ, ಇದೆ ಅದು ಅಲ್ವಾ ಶ್ರೀನಿವಾಸ್ ಸರ್? ಇದೆ ಅಲ್ವಾ? 3D ವ್ಯೂವಲ್ಲಿ ಈ ಥರ ನಮ್ಮ ಮನೇನ ನಾವೇ ಮಾಡಿಕೊಂಡು ಕಟ್ಕೊಂಡು ಮೊದಲೇ ಫಿಸಿಕಲಾಗಿ ಕಟ್ಟೋಕ್ಕೆ ಮೊದಲು ವರ್ಚುವಲಾಗಿ ಈ ಥರ ಕಟ್ಕೊಂಡು ನೋಡ್ಬೋದು. ಇದು ತುಂಬ ಕಷ್ಟ ಏನಿಲ್ಲ, ಬಟ್ ಇದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅದನ್ನು ಆ್ಯಪ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಬೇಸಿಕ್ಸು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಸೊ ಈ ಥರ ಕಾಣುತ್ತೆ 3Dನಲ್ಲಿ. ನಾವು 2Dಯಲ್ಲಿ ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಮೆಷರ್ಮೆಂಟ್ ಎಲ್ಲ ಕೊಡಬೇಕು. ಹಾಲ್ ಎಷ್ಟು ಸೈಜ್ ಇರುತ್ತೆ, ರೂಮ್ ಎಷ್ಟು ಸೈಜ್ ಇರುತ್ತೆ, ಆಮೇಲೆ ಮೆಟ್ಲು ಎಲ್ಲಿ ಬರಬೇಕು, ಈ ಥರದ್ದೆಲ್ಲ ನಾವು ಚೇಂಜಸ್ ಮಾಡಿ ನೋಡಿಕೊಂಡು ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಹೇಗೆ ಮಾಡಿದ್ರೆ ಹೇಗಿರುತ್ತೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಬೋದು. ಆಮೇಲೆ ಇದನ್ನು 3Dಯಲ್ಲಿ ಈ ಥರ ನೋಡ್ಬೋದು. ನಾವು ಮನೇಲೇ ಇದ್ದೀವಿ ಅನ್ನೋ ಥರ ಕಾಣುತ್ತೆ ಇದು. ನೋಡಿ, ಇವಾಗ ಮೆಟ್ಲು ಹತ್ತಾ ಇದ್ದೀನಿ, ಈ ಥರ ಇದು ಹೋಮ್ ಟೂರ್ ಥರನೇ ಕಾಣುತ್ತೆ. ಮೆಟ್ಲೆಲ್ಲ ಇದನ್ನು ನಾವೇ ಡಿಸೈನ್ ಮಾಡ್ಕೊಬೋದು, ಎಷ್ಟು ಮೆಟ್ಲಿರಬೇಕು, ಈ ಥರ ರೂಮಲ್ಲಿ ಬೆಡ್ ಸೈಜ್ ನಾವೇ ಕೊಡ್ಬೋದು.
ಈವನ್ POP ಕೂಡ ಪ್ಲ್ಯಾನ್ ಮಾಡ್ಕೊಬೋದು ಇದರಲ್ಲಿ, ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಪೇಂಟಿಂಗ್, ಯಾವ ರೂಮಲ್ಲಿ ಏನು ಪೇಂಟಿಂಗ್ ಇರಬೇಕು. ನಮ್ಮ ಮನೇಲಿ ನೋಡಿರ್ಬೋದು ನೀವು, ಇದೇ ಥರ ಪೇಂಟಿಂಗ್ ಎಲ್ಲ ಮಾಡಿ, ಆ ಪೇಂಟಿಂಗ್ ಕಲರು ಕೂಡ ಇದರಲ್ಲೇ ಮಾಡಿದ್ದು ನಾನು. ಕಲರ್ ಕಾಂಬಿನೇಷನ್. ಹೌದು, ಕಲರ್ ಕಾಂಬಿನೇಷನ್ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ನೋಡಿಕೊಂಡು. ಇದು ಬಟ್ಟೆ ಒಗೆಯೋ ಜಾಗ, ಈ ಥರ ಎಷ್ಟು ಜಾಗ ತೊಗೊಬೋದು ಅದು. ಸೊ ಇದು 3D ಹೋಮ್ ಟೂರ್. ಸೊ ಈ ಥರ ಇದೊಂದು ಗ್ರಿಲ್ ರೂಮ್ ನಮ್ಮದು, ಇಲ್ಲಿ ಬಟ್ಟೆ ಒಣಗಿಸೋದಕ್ಕೆ ಅಂತ ಮಾಡಿದ್ದು. ಆಮೇಲೆ ಇದೆಲ್ಲ ಮೆಟಲ್ MS ಸ್ಟೇರ್ ಕೇಸ್ ಕೂಡ ಪ್ಲ್ಯಾನ್ ಮಾಡಿದ್ದು ಇದರಲ್ಲೇ. ಸೊ ಇದನ್ನೆಲ್ಲ ನಾವು ತೋರಿಸಿದಾಗ ಮನೆ ಕಟ್ಟೋರಿಗೆ ಅವ್ರಿಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ, ಈ ಥರ ಬರುತ್ತೆ, ಈ ಥರ ಮಾಡಬೇಕು ಅಂತೇಳಿ. ಸೊ ಈ ಪ್ಲ್ಯಾನ್ನ ನಾವು ಫಸ್ಟೇ ಮಾಡಿಟ್ಕೊಂಡ್ರೆ ಯಾರು ಕಟ್ಟೋದಕ್ಕೆ ಬರ್ತಾರಲ್ವ ಲೇಬರು, ಅವ್ರಿಗೆ ಸುಮಾರು ಡೌಟ್ಸ್ ಇರುತ್ತೆ. ನಾವೇನೋ ಹೇಳಿದ್ರೆ ಅವ್ರನ್ನೇನೋ ಮಾಡ್ತಾ ಇರ್ತಾರೆ, ಕ್ಲಾರಿಟಿ ಇರಲ್ಲ. ಸೊ ಅವ್ರಿಗೆ ಈ ಥರ ನನಗೆ ಈ ಥರ ಇರುತ್ತೆ, ಈ ಥರ ಮಾಡಬೇಕು ನೀವು ಅಂತ ಹೇಳಿದಾಗ ಆವಾಗ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಹೌದೌದು ಹೆಂಗೆ ಬರುತ್ತೆ, ಹೆಂಗೆ ಬರಬೇಕು ಅಂದರೆ ಹೆಂಗೆ ಕಟ್ಟಬೇಕು ಅಂತೇಳಿ ಅವ್ರಿಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಸೊ ನೀವು ನೋಡಿರ್ಬೋದು ಫ್ರೆಂಡ್ಸ್, ಎಕ್ಸಾಕ್ಟ್ಲಿ ಇಲ್ಲಿ ಹೇಗಿದೆ 3D, ನಮ್ಮ ಮನೇಲಿ ಆ ರೀತಿನೇ ಇರೋದು. ಪ್ರತಿಯೊಂದೂ ಏನು ಪ್ಲ್ಯಾನ್ ಮಾಡಿದ್ದೀವಿ ಅದೇ ಥರ ಇದೆ. ಇನ್ಕ್ಲೂಡಿಂಗ್ ಎಲಿವೇಶನ್ ಕೂಡ ಇದರಲ್ಲಿ ಮಾಡ್ಕೊಬೋದು, ಡಿಸೈನ್ ಮಾಡ್ಬೋದು. ಫೈನಲಿ ಮನೆ ಕಟ್ಟಿದ ಅನುಭವ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅನುಭವ ಅಂತಂದರೆ ಮನೆ ಕಟ್ಟೋದು ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಒಂದೇ ಸಾರಿ ಕಟ್ಟೋದು ಅದೊಂದು ಡ್ರೀಮ್ ಅಂತೇಳಿ ಎಲ್ಲರೂ ಹೇಳ್ತಾರೆ. ಡ್ರೀಮ್ ಕರೆಕ್ಟು, ಆದರೆ ನೀವು ಮನೆ ಕಟ್ಟೋದಕ್ಕೆ ತುಂಬ ಆತರ ಪಡಬಾರ್ದು. ಕಂಫರ್ಟಬಲಾಗಿ ನೀವು ಫೈನಾನ್ಷಿಯಲಿ ಓಕೆ, ನನಗೆ ಸಾಲ ಮಾಡಿದ್ರು ಇಷ್ಟು ತೀರಿಸೋ ಕೆಪಾಸಿಟಿ ಇದೆ ಅನ್ನೋ ಪೊಸಿಷನ್ನು ನಿಮ್ಮ ಮೈಂಡ್ ಸೆಟ್ ಬಂದ್ರೇ, ನಿಮ್ಮ ಕೆಪಾಸಿಟಿ ಅಷ್ಟು ರೀಚ್ ಆಗಿದ್ದರೆ ಮಾತ್ರನೇ ಕೈ ಹಾಕಿ. ಇಲ್ಲದೇ ಇದ್ದರೆ ಆ ರಿಸ್ಕನ್ನು ತೊಗೊಳ್ಳೋದು ತುಂಬಾ ಡೇಂಜರ್. ನಿಮಗೆ ಎಷ್ಟು ಡೇಂಜರ್ ಆಗುತ್ತೆ ಅಂತಂದರೆ, ಮನೆ ಕಟ್ಟಿ ಖುಷಿಯಾಗಿರ್ಬೋದು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿರ್ತೀರ, ಬಟ್ ಆ ಮನೇಲಿ ಸೇರ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿಮಗೆ ಇಲ್ಲದೇ ಇರೋ ಟೆನ್ಷನ್ ಶುರುವಾಗುತ್ತೆ. ಸೊ ಆ ಥರ ಟೆನ್ಷನ್ಸನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಇನ್ನು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಕಂಫರ್ಟಬಲಾಗಿ ಯಾವಾಗ ಮಾಡೋಕ್ಕಾಗುತ್ತೆ ಆವಾಗ ಕೈ ಹಾಕೋದು ಒಳ್ಳೆಯದು. ಸೊ ಫೈನಲಿ ನೀವು ಅಂದ್ಕೊಂಡಂಗೆ ಮನೆ ಬಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲ ನೀವು ಅಂದ್ಕೊಂಡಂಗೆ ಆದರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಒಂದು ಮೈಂಡಲ್ಲಿ ಇಟ್ಕೊಬೇಕು, ನೀವು ಏನೇ ಅಂದ್ಕೊಂಡಿದ್ರು ಅಲ್ಲಿ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. ಅದೇ ಲೈಫು. ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದಾದರೆ ಅದು ಲೈಫ್ ಅಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸೊ ಅವಾಗ ನೀವು ಚೆನ್ನಾಗಿರ್ತೀರ. ಲೈಫ್ ಅಂದ್ರೇ ನೀವೇನೋ ಅಂದ್ಕೊಂಡಿರ್ತೀರ ಅದು ಇನ್ನೇನೋ ಆಗಿರುತ್ತೆ. ಸೊ ಆ ಥರದಕ್ಕೆ ರೆಡಿ ಇರಬೇಕು. ಬಟ್ ಸ್ಟಿಲ್ ಏನೇ ಬಂದರೂ ಫೇಸ್ ಮಾಡೋ ಕೆಪಾಸಿಟಿನ ನೀವು ಬೆಳೆಸ್ಕೊಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಲೈಫು ಚೆನ್ನಾಗಿರುತ್ತೆ. ನೀವು ಹಾಕೋ ಎಫರ್ಟು ವೇಸ್ಟ್ ಆಗಲ್ಲ, ಪ್ಲಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಮನೆ ಕಟ್ಟೋವಾಗಲೂ ಅಷ್ಟೇ ತುಂಬ ಕೇರ್ ತೊಗೊಬೇಕಾಗತ್ತೆ. ಆದ್ರೂ ಮಿಸ್ಟೇಕ್ಸ್ ಆಗುತ್ತೆ, ಅದಕ್ಕೆಲ್ಲ ಹೆದರ್ಕೊಂಬೇಡಿ. ಬಟ್ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮ ಸ್ಯಾಲ್ರಿ ಎಷ್ಟು ಸೇವ್ ಮಾಡ್ಬೋದು, ನಮ್ಮ ಹತ್ರ ಎಷ್ಟು ದುಡ್ಡಿರುತ್ತೆ, ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಷ್ಟು ವರ್ಷ ಲೋನ್ ತೀರಬೇಕು, ಜೊತೆಗೆ ಮಕ್ಕಳು ಬೆಳೀತಾ ಅವ್ರ ಕಮಿಟ್ಮೆಂಟ್ಸ್ ಬರುತ್ತೆ, ಅವ್ರ ಎಜುಕೇಷನ್ ಮೇಜರ್ ಅವೆಲ್ಲ, ಮಕ್ಕಳು ಮದುವೆ ಇರ್ಬೋದು, ಜೊತೆಗೆ ಹೆಲ್ತ್ ಏನಾದರೂ ಅಪ್ಸೆಟ್ ಆದಾಗ ಅದಕ್ಕೆ ಎತ್ತಿಡೋದು. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಆಗುತ್ತೆ, ನಮ್ಮ ಕೈಯಲ್ಲಿ ಬಡ್ಜೆಟ್ ಹಾಕೋಕ್ಕಾಗತ್ತೆ ಅಂದಾಗ ನಾವು ಸ್ಟಾರ್ಟ್ ಮಾಡ್ಬೋದು. 100%. ಎಸ್. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮನೆ ಕಟ್ಟೋದು ಈಸಿ ಅಲ್ವೇ ಅಲ್ಲ. ಸೊ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೋಬೇಕು, ಸ್ವಲ್ಪನ ರಿಸ್ಕ್ ತೊಗೋಬೇಕು. ಹಾಗಂತ ಜೀವನದ ನೆಮ್ಮದಿನ ಹಾಳು ಮಾಡಿಕೊಂಡು ಮನೆ ಕಟ್ಟಿ ಅದರಲ್ಲಿ ಮಲ್ಕೋಬೇಕು ಅನ್ನೋದು ಅದಾಗಲ್ಲ. ಇನ್ಫ್ಯಾಕ್ಟ್ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಆಗಲ್ಲ ಅದು. ಸೊ ನಮ್ಮ ಕೈಲಿ ಆಗುತ್ತೆ ಅನ್ನುವಾಗ ಸ್ವಲ್ಪ ರಿಸ್ಕ್ ತೊಗೊಂಡು ಸೇವಿಂಗ್ಸ್ ಮಾಡಿಕೊಂಡು ನೆಮ್ಮದಿಯಾಗಿ ಮನೆ ಕಟ್ಕೋಬೋದು. ಇಲ್ಲ ಅಂದರೆ ಬಾಡಿಗೆ ಮನೆಯಲ್ಲೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ಕೋಬೋದು. ಅದೇನು ಸ್ವಂತ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ಇದು ಜಸ್ಟ್ ಅಸೆಟ್, ಒಂಥರ ಪ್ರಾಪರ್ಟಿ ಇದ್ದಂಗೆ, ಸೇಫ್ಟಿ, ಮಕ್ಕಳಿಗೋಸ್ಕರ ಎಲ್ಲನೂ ಅಷ್ಟೇ ಆ ಥರ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ, ಯಾಕೆಂದರೆ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಲಕ್ಷಗಟ್ಟಲೆ ಹಾಕಿರ್ತಾರೆ, 10 ಕೋಟಿಗಟ್ಟಲೆ ಹಾಕಿರ್ತಾರೆ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ, ಯಾವ ಸೆಕ್ಷನಲ್ಲಿ ಏನಾದರೂ ಮೋಸ ಹೋಗೋ ಚಾನ್ಸಸ್ ಇದೆ, ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರಿ ಮನೆ ಕಟ್ತಾ ಇದ್ದೀವಿ, ಈ ಥರ ಏನಾದರೂ ನಮಗೆ ಡೌಟ್ಸ್ಗಳಿದ್ದಾವೆ ಅಂತ. ಸೊ ಆ ಥರ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಕಮೆಂಟ್ಸ್ ಎಲ್ಲ ತೊಗೊಂಡು ಶ್ರೀನಿವಾಸ್ ಅವ್ರಿಗೆ ಕೇಳ್ತೀನಿ. ಯಾಕೆಂದರೆ ಒಂದೊಂದು ನಿಮಿಷನೂ ಅವರು ಒಂದೊಂದು ಸೆಕೆಂಡೂ ಇಲ್ಲಿ ಹತ್ತಿರ ಇದ್ದು ಟೈಮ್ ಸ್ಪೆಂಡ್ ಮಾಡಿ ನೋಡಿದ್ದಾರೆ. ಸೊ ಅವ್ರಿಗೆ ತುಂಬ ಮನೆ ಕಟ್ಟಾದ್ಮೇಲೆ ಎಷ್ಟು ಅನುಭವ ಆಗೋಗಿರುತ್ತೆ,
ಈಗ ಇನ್ನೊಂದು ಮನೆ ಕಟ್ಟಬೇಕು ಅಂದರೆ ಆರಾಮ್ ಅವ್ರಿಗೆ. ಆಮೇಲೆ ಎಷ್ಟು ಜನಕ್ಕೆ ಗೈಡ್ ಮಾಡ್ತಿರ್ತಾರೆ, ಫೋನ್ ಮಾಡ್ತಿರ್ತಾರೆ ಅವ್ರ ಫ್ರೆಂಡ್ಸು. ಆಮೇಲೆ ಗೃಹ ಪ್ರವೇಶ ಹೆಂಗೆ ಆರ್ಗನೈಸ್ ಮಾಡಿದ್ರಿ ಎಲ್ಲದಕ್ಕೂ ಇವರು ಓಪನಾಗಿ ಹೇಳ್ಕೊಡ್ತಿರ್ತಾರೆ. ಯಾಕಂದರೆ ನಾವು ಮಾಡಿದ ತಪ್ಪು, ನಮಗಾಗಿರೋ ಅನುಭವ ಒಬ್ರಿಗೆ ಹೇಳಿದ್ರೆ ಒಬ್ರಿಗನ ಯೂಸ್ ಆಗಲಿ ಅನ್ನೋ ಇಂಟೆನ್ಷನಿಂದ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಲೈಕ್ ಮಾಡಾದ್ಮೇಲೆ ಹೈ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಮಾತಾಡಿಕೊಂಡು ವೀಡಿಯೋ ಮಾಡೋಷ್ಟರಲ್ಲೇ ತುಂಬಾ ಟೈಮ್ ಆಗೋಗಿತ್ತು. ಅಷ್ಟೊತ್ತಿಗೆ ಮಕ್ಕಳು ಗೋಬಿ ಎಲ್ಲ ಖಾಲಿ ಮಾಡಿಬಿಡಿದ್ರು. ಡ್ರೈ ಗೋಬಿನೇ ಸಾಸು ಮತ್ತು ಹಸಿ ಈರುಳ್ಳಿ ಜೊತೆ ಎಂಜಾಯ್ ಮಾಡಿದ್ವಿ.